ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ಹುಡುಕಿ ತಂದಿದ್ದೀನಿ ಅಂದ್ರೆ ಸೂಪರ್ ಆದ ಅದ್ಭುತವಾದ ಕುಕಿಂಗ್ ರಿಲೇಟೆಡ್ ಬಗ್ಗೆ ಸಂಬಂಧಪಟ್ಟಿರುವ ಮೂವಿಯನ್ನೇ ತಂದಿದ್ದೀನಿ. ಮೂವಿಯ ಹೆಸರು ಡೆಲಿಷಿಯಸ್. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಯಾವುದೋ ಒಂದು ದೊಡ್ಡ ಪಾರ್ಟಿಗಾಗಿ ಅಡುಗೆಯನ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಇವರೇನೇ ಚೆಫ್, ಇವರೇನೇ ಈ ಮೂವಿಯ ಹೀರೋ. ಇವರ ಹೆಸರು ಫಿಯಾರೋ. ಇವರು ಯಾರ ಕೆಳಗೆ ಚೆಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ರಾಜರು ಇರ್ತಾರೆ ಅಲ್ವಾ, ಅವರ ಕೆಳಗಡೆ ಮಂತ್ರಿಗಳು ಇರ್ತಾರೆ ಅಲ್ವಾ. ಅದರಲ್ಲಿ ಫಸ್ಟ್ ಮಂತ್ರಿಯಾದ ಡ್ಯೂಕ್ ಅಂತ ಒಬ್ಬರು ಇರ್ತಾರೆ. ಅವರಿಗೇನೆ ಪರ್ಸನಲ್ ಚೆಫ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಮ ಹೀರೋ. ಅವರು ತುಂಬಾನೇ ಸಾಹುಕಾರ ಮಂತ್ರಿ. ಇವಾಗ ಏನಕ್ಕೆ ಇಷ್ಟೊಂದು ಸ್ಪೆಷಲ್ ಆಗಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆ ಡ್ಯೂಕ್ ಅವರು ಗೆಸ್ಟ್ ಗಳನ್ನ ಈ ಪ್ಯಾಲೇಸ್ ಗೆ ಇನ್ವೈಟ್ ಮಾಡಿರ್ತಾರೆ. ಸೊ ಅವ್ರಗಳನ್ನ ಖುಷಿ ಪಡಿಸೋದಕ್ಕಾಗಿ ನಮ್ಮ ಹೀರೋವನ್ನ ಅಡುಗೆ ಮಾಡೋ ಅಂತ ಹೇಳಿರ್ತಾರೆ. ಅದೇ ತರಾನೇ ನಮ್ಮ ಹೀರೋ ಅವರ ಕೆಳಗಡೆ ಕೆಲಸಗಾರರನ್ನ ಇಟ್ಟು ಸೂಪರ್ ಆಗಿ ಅಡುಗೆಯನ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ನಮ್ಮ ಹೀರೋ ಈ ಜಾಗದಲ್ಲಿ ಎಷ್ಟು ವರ್ಷಗಳ ಕಾಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ 10 ವರ್ಷ ಕಾಲವಾಗಿ ಡ್ಯೂಕ್ ಅವರ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಹೀರೋವನ್ನು ಅಡುಗೆ ಮಾಡೋದ್ರಲ್ಲಿ ಓವರ್ಟೇಕ್ ಮಾಡೋಕೆ ಆಗಲ್ಲ, ಅಷ್ಟು ಸೂಪರ್ ಆಗಿ ಅಡುಗೆಯನ್ನ ಮಾಡ್ತಾರೆ. ಡಿಫ್ರೆಂಟ್ ಆಗಿ ಟಾಪ್ ಕ್ಲಾಸ್ ಅಲ್ಲಿ ಫುಡ್ಸ್ ಅನ್ನ ಪ್ರಿಪೇರ್ ಮಾಡೋದ್ರಲ್ಲಿ ನಮ್ಮ ಹೀರೋ ಕಿಂಗ್. ಹೀಗೆ ಇರ್ಬೇಕಾದ್ರೆ ಡ್ಯೂಕ್ ಅಂತ ಹೇಳಿದ್ದೆ ಅಲ್ವಾ, ಅವರಿಗೆ ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ. ಅವರು ಈ ಕಿಚನ್ ಗೆ ಬಂದು ಏನಪ್ಪಾ ಅಡುಗೆಯನ್ನ ಕಂಪ್ಲೀಟ್ ಮಾಡಾಯ್ತಾ, ಮೆನುವಲ್ಲಿದ್ದು ಎಲ್ಲವನ್ನು ಕುಕ್ ಮಾಡಾಯ್ತಾ, ಮತ್ತೆ ನೀನು ಹೊಸದಾಗಿ ಸ್ಪೆಷಲ್ ಆಗಿ ಏನೋ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಪ್ರಿಪೇರ್ ಮಾಡಾಯ್ತಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನ ಆ ಹೊಸ ಡಿಶ್ ಅನ್ನ ತೋರಿಸ್ತಾರೆ. ಇದರ ಹೆಸರೇ ಡೆಲಿಷಿಯಸ್. ಏನೋ ಒಂದು, ಇದು ಮಾತ್ರ ಡ್ಯೂಕ್ ಅವರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತು ಅಲ್ವಾ, ಹೇಳಿದ್ದನ್ನ ಮಾತ್ರ ನೀನು ಅಡುಗೆ ಮಾಡಲ್ವಾ ಅಂತ ಕೇಳ್ಬೇಕಾದ್ರೆ ಇಲ್ಲಿ ನೋಡಿ, ಈ ಡಿಶ್ ಖಂಡಿತ ಡ್ಯೂಕ್ ಅವರಿಗೆ ಇಷ್ಟ ಆಗುತ್ತೆ. ಸೊ ಅವರು ಇದನ್ನ ತಿಂದು ತುಂಬಾನೇ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾರೆ ನಮ್ಮ ಹೀರೋ. ಆಮೇಲೆ ಆ ಪ್ಯಾಲೇಸ್ ಗೆ ಎಲ್ಲ ಗೆಸ್ಟ್ಸ್ ಬರ್ತಾರೆ. ಆದ್ರಿಂದ ಅಡುಗೆ ಮಾಡಿದ್ದ ಫುಡ್ಸ್ ಎಲ್ಲವನ್ನು ಹೈಫೈ ಆಗಿ ತಗೊಂಡು ಹೋಗಿ ಕೊಡ್ತಾರೆ. ಅಂದ್ರೆ ಆ ಕಾಲದಲ್ಲಿ ಏನಕ್ಕಾಗಿ ಗೆಸ್ಟ್ ಗಳನ್ನ ಮನೆಗೆ ಕರಿತಾ ಇದ್ರು ಅಂದ್ರೆ, ನೋಡಿ ನಾನು ಇಷ್ಟು ಟೇಸ್ಟ್ ಆಗಿ ಊಟ ಮಾಡ್ತೀನಿ, ನನ್ನ ಹತ್ರ ಇಷ್ಟು ಸೂಪರ್ ಆಗಿ ಅಡುಗೆ ಮಾಡೋದಕ್ಕೆ ಹುಡುಗರು ಇದ್ದಾರೆ ಅನ್ನೋ ಅವರ ಹೆಮ್ಮೆಯನ್ನ ತೋರಿಸ್ಕೊಳ್ಳೋದಕ್ಕಾಗಿ ಗೆಸ್ಟ್ ಗಳನ್ನ ಮನೆಗೆ ಇನ್ವೈಟ್ ಮಾಡ್ತಾ ಇದ್ರು. ಅದೇ ತರಾನೇ ಸರ್ವ್ ಮಾಡೋ ಹುಡುಗರಿಗೆ ಸೂಪರ್ ಆದ ಡ್ರೆಸ್ ಅನ್ನ ಹಾಕಿಸಿ ಸರ್ವಿಸ್ ಅನ್ನ ಮಾಡಿಸ್ತಾ ಇದ್ರು. ಸೊ ಡ್ಯೂಕ್ ಬಂದು ಕೂತ್ಕೋತಾರೆ. ಸುತ್ತ ಕೂತಿರೋರು ಎಲ್ಲರೂ ತುಂಬಾನೇ ರಿಚ್ ಪೀಪಲ್ಸ್. ಅವರು ಎಲ್ಲರೂ ಆ ಫುಡ್ ಅನ್ನ ಟೇಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಾ ಡಿಶ್ ಗಳು ಸೂಪರ್ ಆಗಿರ್ತಾ ಇದೆ, ಟೇಸ್ಟಿ ಆಗಿರ್ತಾ ಇದೆ. ಫುಡ್ ತುಂಬಾನೇ ಚೆನ್ನಾಗಿರ್ತಾ ಇದೆಯಲ್ಲ, ತುಂಬಾನೇ ಟೇಸ್ಟ್ ಆಗಿರ್ತಾ ಇದೆಯಲ್ಲ, ಇಂತಹ ಫುಡ್ ಅನ್ನ ನೀವು ತಿಂತೀರಾ ಡೈಲಿ? ಈ ತರ ಫುಡ್ ಅನ್ನ ನಾವು ಟೇಸ್ಟೇ ಮಾಡಿಲ್ಲ ಅಂತ ಬಂದಿರೋ ಗೆಸ್ಟ್ ಡ್ಯೂಕ್ ಅನ್ನ ನೋಡಿ ಹೇಳ್ಬೇಕಾದ್ರೆ, ಅದಕ್ಕೆ ಡ್ಯೂಕ್ ಹೌದು ನಾನು ಡೈಲಿ ಟೇಸ್ಟಿಯಾದ ಫುಡ್ಸ್ ಅನ್ನೇ ತಿಂತೀನಿ, ಅದಕ್ಕೆ ಕಾರಣ ನನ್ನ ಚೆಫೆ ಅಂತ ನಮ್ಮ ಹೀರೋಗೆ ಇಂಟ್ರೋ ಕೊಡ್ತಾರೆ. ಆವಾಗ ಒಬ್ಬರು ರಿಚ್ ಪರ್ಸನ್ ನಮ್ಮ ಹೀರೋ ಇವಾಗ ಹೊಸದಾಗಿ ಕಂಡುಹಿಡಿದಿರುವ ಡಿಶ್ ಅನ್ನ ತಿನ್ನೋಣ ಅಂತ ಕೈಗೆ ತಗೊಂಡು ಏನಿದು ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋ ಅದರ ಹೆಸರು ಡೆಲಿಷಿಯಸ್, ಅದನ್ನ ಆಲೂಗೆಡ್ಡೆಯನ್ನ ಯೂಸ್ ಮಾಡಿ ಪ್ರಿಪೇರ್ ಮಾಡಿದೆ ಅಂತ ಹೇಳಿದ ತಕ್ಷಣ ಅಷ್ಟೇ, ಏನು ಆಲೂಗೆಡ್ಡೆನ ಮನುಷ್ಯರು ತಿಂತಾರಾ, ಅದನ್ನ ಹಂದಿಗಳೇ ತಿನ್ನೋದು ಅಂತ ಬೇಕು ಅಂತಾನೆ ಬ್ಯಾಡ್ ಕಮೆಂಟ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಇದನ್ನ ಕೇಳಿದ ತಕ್ಷಣ ಎಲ್ಲರೂ ಏನೋ ಆಲೂಗಡ್ಡೆಯನ್ನ ಯೂಸ್ ಮಾಡಿ ತಯಾರಿ ಮಾಡಿದಾನ, ಇವನ ಅಡುಗೆಯನ್ನ ನೋಡಿದ ತಕ್ಷಣವೇ ಗೊತ್ತಾಯ್ತು ಏನೇ ಟೇಸ್ಟ್ ಚೆನ್ನಾಗಿದ್ರು ಕೂಡ ಅಷ್ಟೇನು ಈ ಫುಡ್ಡಿನ ಕಲರ್ಸ್ ಚೆನ್ನಾಗಿರ್ತಾ ಇಲ್ಲ ಅಂತ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಇದನ್ನ ಕೇಳೋದಕ್ಕೆ ಡ್ಯೂಕ್ ಅವರಿಗೆ ತುಂಬಾನೇ ಅವಮಾನ ಆಗ್ತಾ ಇರುತ್ತೆ. ಆದ್ರಿಂದ ಸಡನ್ ಆಗಿ ಟೆನ್ಷನ್ ಆಗಿ ಗೆದ್ದು ನಿಂತು, ಏನನ್ನ ಮಾಡಿಟ್ಟಿದ್ಯಾ ನೀನು, ಏನಕ್ಕಾಗಿ ಇದನ್ನ ನಮಗೆ ತಿನ್ನೋಕೆ ಕೊಟ್ಟಿದ್ಯಾ, ಮರ್ಯಾದೆಯಾಗಿ ನೀಲ್ ಡೌನ್ ಮಾಡಿ ಎಲ್ಲರ ಹತ್ರನು ಕ್ಷಮೆಯನ್ನ ಕೇಳು ಅಂತ ಹೇಳಿ ನಮ್ಮ ಹೀರೋಗೆ ಬೈತಾ ಇರ್ತಾರೆ ಡ್ಯೂಕ್. ಆದ್ರೆ ನಮ್ಮ ಹೀರೋ ಹೇಗೆ ಇವರ ಹತ್ರ ಸಾರಿಯನ್ನ ಕೇಳ್ತಾವನೆ, ಅವನ ಬೆಸ್ಟ್ ಅನ್ನ ತಾನೇ ಕೊಟ್ಟಿದ್ದಾನೆ, ಎಲ್ಲರೂ ಚೆನ್ನಾಗಿ ತಿನ್ಬೇಕು ಅಂತ ತುಂಬಾನೇ ಕಷ್ಟಪಟ್ಟು ಅಡುಗೆಯನ್ನ ಪ್ರಿಪೇರ್ ಮಾಡಿದ್ದಾನೆ ನಮ್ಮ ಹೀರೋ. ಆದ್ರೆ ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ. ಆದ್ರಿಂದ ನಮ್ಮ ಹೀರೋ ಸೈಲೆಂಟ್ ಆಗಿ ನಿಂತು ಬಿಡ್ತಾರೆ. ಅಷ್ಟೇ ನಮ್ಮ ಹೀರೋವನ್ನ ತಕ್ಷಣ ಕೆಲಸದಿಂದ ತೆಗೆದು ಬಿಡ್ತಾರೆ. ಆದ್ರೂ ನಮ್ಮ ಹೀರೋ ಅದಕ್ಕಾಗಿ ಏನು ವರಿ ಪಡ್ಲಿಲ್ಲ. ತಕ್ಷಣ ಅವರ ಮಗನನ್ನ ಕರ್ಕೊಂಡು ಅವರ ತಂದೆಯವರ ಮನೆಗೆ, ಅವರ ಊರಿಗೆ ಹೊರಡ್ತಾರೆ. ಅಂದ್ರೆ 10 ವರ್ಷಗಳ ಹಿಂದೆನೆ ಲಾಸ್ಟ್ ಆಗಿ ಅವರ ಮನೆಗೆ ಹೋಗಿರ್ತಾರೆ ನಮ್ಮ ಹೀರೋ. ಇವಾಗ ಆಲ್ಮೋಸ್ಟ್ ಒಂದು ದಿನ ಕಂಪ್ಲೀಟ್ ಆಗಿ ಟ್ರಾವೆಲ್ ಮಾಡಿ ಅವರ ತಂದೆಯ ಮನೆಗೆ ಬಂದು ತಲುಪ್ತಾರೆ. ಮನೆಗೆ ಬಂದು ನೋಡ್ಬೇಕಾದ್ರೆ ಮನೆನೇ ತುಂಬಾನೇ ವರ್ಸ್ಟ್ ಆಗಿರ್ತಾ ಇದೆ, ಥಿಂಗ್ಸ್ ಎಲ್ಲ ಹೊಡೆದೋಗಿದೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಅವರ ತಂದೆಯನ್ನ ಕಾಣ್ತಾ ಇಲ್ಲ. ಆವಾಗಲೇ ಪಕ್ಕದ ಮನೆಯ ಅಜ್ಜ ನಮ್ಮ ಹೀರೋ ಹತ್ರ ಬಂದು, ಈ ರೀತಿ 2-3 ತಿಂಗಳ ಹಿಂದೆ ನಿಮ್ಮ ತಂದೆ ಮೇಲಿಂದ ಕೆಳಗಡೆ ಬಿದ್ಬಿಟ್ಟಿದ್ರಪ್ಪ, ಅದ್ರಲ್ಲಿ ತೀರೋಗ್ಬಿಟ್ರು, ಆದ್ರಿಂದಾನೇ ಈ ಜಾಗ ಈ ರೀತಿ ಇರ್ತಾ ಇದೆ. ಅದು ಮಾತ್ರ ಇಲ್ಲ, ಈ ಊರಲ್ಲಿದ್ದ ಜನರಿಗೆಲ್ಲ ನಿಮ್ಮ ತಂದೆ ಫ್ರೀಯಾಗಿ ಊಟವನ್ನ ಕೊಡ್ತಾ ಇದ್ರು ಹೊಟ್ಟೆ ಹಸಿವನ್ನ ತೀರ್ಸೋದಕ್ಕಾಗಿ. ಆದ್ರೆ ನಿಮ್ಮ ತಂದೆ ಸತ್ತ ಮೇಲೆ ಕೊಡೋದಕ್ಕೆ ಯಾರುವೇ ಇಲ್ಲ. ಆದ್ರಿಂದ ಜನರೆಲ್ಲ ಏನನ್ನ ಮಾಡಿದ್ರು ಅಂದ್ರೆ ಮನೆ ಒಳಗಡೆ ಬಂದು ಏನಾದ್ರೂ ಸಿಗುತ್ತಾ ಅಂತ
ಹುಡುಕಿ ನೋಡ್ಬೇಕಾದ್ರೆ ಹಾಗೆ ಈ ಥಿಂಗ್ಸ್ ಗಳನ್ನೆಲ್ಲ ಹೊಡೆದಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಕಣಪ್ಪ ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ನಮ್ಮ ಹೀರೋ ದೊಡ್ಡದಾಗಿ ತಗೊಳ್ದೆ ಇರುವ ಆ ಜಾಗದಲ್ಲೇ ಮಲ್ಗಿ ನಿದ್ದೆಯನ್ನ ಮಾಡ್ತಾರೆ. ಇವಾಗ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆ ಮನೆಯನ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಆವಾಗ ಒಬ್ಬರು ಆ ಜಾಗಕ್ಕೆ ತಿನ್ನೋದಕ್ಕೆ ಬರ್ತಾರೆ. ಅಂದ್ರೆ ನಮ್ಮ ಹೀರೋ ಅವರ ತಂದೆ ಈ ಜಾಗದಲ್ಲಿ ಇರ್ಬೇಕಾದ್ರೆ ಅದು ಬರೀ ಮನೆಯಾಗಿರ್ತಾ ಇರ್ಲಿಲ್ಲ. ಈ ಟ್ರಾವೆಲರ್ಸ್ ಎಲ್ಲ ಇರ್ತಾರೆ ಅಲ್ವಾ, ಅವರು ಟೈರ್ಡ್ನೆಸ್ ಗಾಗಿ ಮನೆಯಲ್ಲಿ ಸ್ಟೇ ಆಗಿದ್ದು ಊಟ ಮಾಡಿ ಹೋಗ್ತಾ ಇದ್ರು. ಸೊ ಇವಾಗ ಒಂದು ಟ್ರಾವೆಲರ್ ಅದೇ ತರನೇ ಬಂದಿದ್ದಾರೆ. ತಮ್ಮ ನನಗೆ ತಿನ್ನೋದಕ್ಕೆ ಏನಾದ್ರೂ ತಂದು ಕೊಡಪ್ಪ ಅಂತ ಹೇಳ್ಬೇಕಾದ್ರೆ ಆದ್ರೆ ನಮ್ಮ ಹೀರೋವನ್ನ ನೋಡಿದ್ರೆ ನಾನು ಇನ್ ಮುಂದೆ ಕುಕಿಂಗ್ ಮಾಡಲ್ಲ ಅಂತ ಅಲ್ಲಿ ಒಂದು ವೇರ್ ಹೌಸ್ ಇರುತ್ತೆ, ಅಲ್ಲಿ ಹೋಗಿ ಏನೋ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆವಾಗ ನಮ್ಮ ಹೀರೋ ಅವರ ಮಗ, ಸರ್ ಇರಿ ಸರ್, ನಾನು ನಿಮಗೆ ಸೂಪನ್ನ ಪ್ರಿಪೇರ್ ಮಾಡಿ ತಂದು ಕೊಡ್ತೀನಿ ಅಂತ ಸೂಪನ್ನ ರೆಡಿ ಮಾಡಿ ತಂದು ಕೊಡ್ತಾನೆ. ಹೀಗಿರ್ಬೇಕಾದ್ರೆ ನಮ್ಮ ಹೀರೋ ವೇರ್ ಹೌಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ, ಆ ಜಾಗಕ್ಕೆ ಒಬ್ಬರು ಲೇಡಿ ಬರ್ತಾರೆ. ಅವರು ನಮ್ಮ ಹೀರೋ ಹತ್ರ, ನಾನು ನಮ್ಮ ಊರಲ್ಲಿ ಒಂದು ಚೆಫ್ ಆಗಿ ಇರ್ತಾ ಇದ್ದೆ, ಅದು ಮಾತ್ರ ಇಲ್ಲ ನಿಮ್ಮ ಬಗ್ಗೆ ನಾವು ತುಂಬಾನೇ ಕೇಳ್ಪಟ್ಟಿದೀವಿ, ನೀವು ಸೂಪರ್ ಆಗಿ ಅಡುಗೆಯನ್ನ ಮಾಡ್ತೀರಾ ಅಂತ. ಆವಾಗ್ಲೇ ಇನ್ನೊಂದು ವಿಷಯವನ್ನ ಕೂಡ ಕೇಳ್ಪಟ್ಟೆ, ನಾನು ನಿಮ್ಮನ್ನ ಕೆಲಸವನ್ನ ಬಿಟ್ಟು ತೆಗೆದು ಬಿಟ್ಟಿದ್ದಾರೆ ಅಂತಲ್ಲ, ಆದ್ರಿಂದಾನೇ ನಾನು ನನ್ನ ಕೆಲಸ ಎಲ್ಲವನ್ನು ಬಿಟ್ಬಿಟ್ಟು ನಿಮ್ಮನ್ನ ನೋಡೋದಕ್ಕಾಗಿ ಡೈರೆಕ್ಟ್ ಆಗಿ ಬಂದ್ಬಿಟ್ಟೆ. ಯಾಕೆ ಅಂದ್ರೆ ನನಗೆ ತುಂಬಾ ದಿನದಿಂದ ನಿಮ್ಮ ಹತ್ರ ಅಡುಗೆಯನ್ನ ಕಲ್ತ್ಕೋಬೇಕು ಅನ್ನೋದು ತುಂಬಾ ಆಸೆ ಅಂತ ಹೇಳ್ಬೇಕಾದ್ರೆ ಆದ್ರೆ ನಮ್ಮ ಹೀರೋ ಇವಾಗ ಕುಕಿಂಗ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರಲ್ವಾ, ಆದ್ರಿಂದ ಅಲ್ಲಿ ಏನನ್ನು ಮಾತಾಡದೆ ಸೈಲೆಂಟ್ ಆಗಿ ಬಂದ್ಬಿಡ್ತಾರೆ. ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ನಮ್ಮ ಹೀರೋ, ಅವರ ಮಗ ಮತ್ತೆ ಆ ಪಕ್ಕದ ಮನೆ ಅಜ್ಜ ಮೂವರು ಕೂತು ಊಟ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ ಅವರ ಮಗ ಅವರ ತಂದೆಯನ್ನ ನೋಡಿ, ಅಪ್ಪ ನೀವು ಏನಕ್ಕೆ ಬೇರೆ ಕಡೆ ಕೆಲಸಕ್ಕೆ ಅಪ್ಲೈ ಮಾಡ್ಲಿಲ್ಲ, ನಿಮ್ಮ ಅಡುಗೆಯ ಟೇಸ್ಟ್ ಅನ್ನ ಬೇರೆ ರಿಚ್ ಪೀಪಲ್ಸ್ ಎಲ್ಲ ಟೇಸ್ಟ್ ಮಾಡಿ ನೋಡ್ಬಿಟ್ರೆ ತಕ್ಷಣ ನಿಮ್ಮನ್ನ ಕೆಲಸಕ್ಕೆ ಕರ್ಕೊಬಿಡ್ತಾರೆ, ಆದ್ರೂ ನೀವು ಏನಕ್ಕೆ ಬೇರೆಯವರ ಹತ್ರ ಅಪ್ಲೈ ಮಾಡೋದಿಲ್ಲ ಅಂತ ಕೇಳ್ಬೇಕಾದ್ರೆ, ಇಲ್ಲಿ ನೋಡು ಮಗ, ನಾನು ಡ್ಯೂಕ್ ಕೆಳಗಡೆ ತುಂಬಾ ವರ್ಷಗಳಾಗಿ ಕೆಲಸ ಮಾಡಿದ್ದೀನಿ, ಆಲ್ಮೋಸ್ಟ್ 10 ವರ್ಷ ಕಾಲವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ಕಿಚನ್ ನನ್ನ ಮನೆ ರೀತಿ ಆಗ್ಬಿಟ್ಟಿದೆ, ನನಗೆ ಅದ್ರ ಜೊತೆ ತುಂಬಾನೇ ಎಮೋಷನ್ಸ್ ಕನೆಕ್ಟ್ ಆಗಿದೆ. ಡ್ಯೂಕ್ ಒಬ್ಬ ಹುಚ್ಚಾನೆ, ಆದ್ರೆ ಅವನು ಮತ್ತೆ ನನ್ನನ್ನ ಕೆಲಸಕ್ಕೆ ಕರ್ಕೊ ಆಮೇಲೆ ಮತ್ತೆ ನಾನು ಅಲ್ಲಿಗೇನೆ ಕೆಲಸಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹುಡುಗ, ನಾನು ಫಸ್ಟೇ ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾ, ಒಬ್ಬರು ನಿಮಗಾಗಿ ಹೊರಗಡೆ ವೇಟ್ ಮಾಡ್ತಾ ಇದ್ದಾರೆ ಅಂತ, ನಿಮ್ಮ ಹತ್ರ ಕೆಲಸಕ್ಕೆ ಸೇರ್ಕೋಬೇಕು ಅಂತೆ, ಇಲ್ಲಿಂದ ಹೋಗೋದೇ ಇಲ್ಲ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಅವರು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ಸರಿ ಓಕೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿ ಅವತ್ತು ರಾತ್ರಿ ಅಲ್ಲೇ ಮಲಗಿ ನಿದ್ದೆಯನ್ನ ಮಾಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹೀರೋ ಎದ್ದು ಹೊರಗಡೆ ಬರ್ಬೇಕಾದ್ರೆ ಹೊರಗಡೆ ಆ ವೇರ್ ಹೌಸ್ ಮುಂದೆ ಆ ಲೇಡಿ ಮಲಗಿದ್ದಾರೆ, ಅದೇ ಕೆಲಸ ಕೇಳ್ಕೊಂಡು ಬಂದಿದ್ರಲ್ಲ ಅವರು. ಸೊ ನಮ್ಮ ಹೀರೋ ಅವರನ್ನ ನೋಡ್ಬಿಟ್ಟು, ಏನು ನೀನು ಇಲ್ಲಿ ಇರ್ತಾ ಇದೆಯಾ, ಇಲ್ಲಿಂದ ಹೊರಡು ನೀನು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ, ಇಲ್ಲ ನನಗೆ ಕುಕಿಂಗ್ ಮೇಲೆ ತುಂಬಾನೇ ಆಸಕ್ತಿ ಇರ್ತಾ ಇದೆ, ನೀವು ಹೇಗೆ ಅಷ್ಟು ಟೇಸ್ಟಿಯಾಗಿ ಫುಡ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅನ್ನೋದನ್ನ ಕಲ್ತ್ಕೋಬೇಕು, ನಾನು ನನಗೆ ಅಡುಗೆ ಮಾಡೋದನ್ನ ಹೇಳ್ಕೊಡಿ, ಆ ರೀತಿ ಹೇಳ್ಕೊಟ್ರೆ ಮಾತ್ರನೇ ನಾನು ಈ ಜಾಗವನ್ನ ಬಿಟ್ಟು ಹೋಗ್ತೀನಿ, ಅಟ್ಲೀಸ್ಟ್ ನನ್ನನ್ನ ನಿಮಗೆ ಅಸಿಸ್ಟೆಂಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ, ನನಗೆ ಇದಕ್ಕೂ ಮುಂಚೆ ಯಾರಿಗೂ ಅಸಿಸ್ಟೆಂಟ್ ಆಗಿ ಇದ್ದಿದ್ದಿಲ್ಲ, ಸೊ ನಿನಗೂ ನಾನು ಅಡುಗೆಯನ್ನ ಹೇಳ್ಕೊಡೋಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ, ನನಗೆ ಅಡುಗೆ ಮಾಡೋದಂದ್ರೆ ತುಂಬಾನೇ ಇಷ್ಟ, ನಾನು ಇಷ್ಟು ಹಣವನ್ನ ಕೂಡಿಟ್ಟಿದ್ದೀನಿ, ಸೊ ಇದನ್ನ ಇಟ್ಕೊಂಡು ನನಗೆ ಅಡುಗೆ ಮಾಡೋದನ್ನ ಹೇಳ್ಕೊಡಿ ಪ್ಲೀಸ್ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾರೆ. ಸೊ ಅವರು ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳೋದ್ರಿಂದ ನಮ್ಮ ಹೀರೋ, ಸರಿ ಆಯ್ತು ನೀನು ನಮ್ಮ ಜೊತೆನೇ ಇರು, ಹೇಗೆ ಅಡುಗೆ ಮಾಡೋದು ಅನ್ನೋದನ್ನ ನಾನು ನಿನಗೆ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೇಳ್ಕೊಡ್ತೀನಿ ಅನ್ನೋ ತರ ಹೇಳ್ಬಿಡ್ತಾರೆ. ಅಷ್ಟೇ ಈ ಲೂಯಿಸ್ ಹುಡುಗಿಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಸೊ ಅದೇ ತರನೇ ಆ ಲೇಡಿ ನಮ್ಮ ಹೀರೋ ಜೊತೆನೆ ಸ್ಟೇ ಆಗೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಲೇಡಿಗೆ ಸ್ಟಾರ್ಟಿಂಗ್ ಅಲ್ಲಿ ಏನು ಕೆಲಸ ಅಂದ್ರೆ, ನಮ್ಮ ಹೀರೋ ಅವರ ಮನೆಯಲ್ಲಿ ಟ್ರಾವೆಲರ್ಸ್ ಬಂದು ಸ್ಟೇ ಆಗ್ತಾರೆ ಅಲ್ವಾ, ಅವರಿಗೆಲ್ಲ ಸರ್ವ್ ಮಾಡೋದು, ಬಟ್ಟೆ ಒಗ್ದಾಕೋದು, ಇಂತಹ ಸಣ್ಣ ಪುಟ್ಟ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಆ ರೀತಿ ಕೆಲಸ ಮಾಡ್ತಾನೆ ಇರ್ಬೇಕಾದ್ರೆ ಒಂದು ದಿನ ಇಬ್ಬರು ಹುಡುಗರು ಹೊರಗಡೆಯಿಂದ ಬಂದು ಅಲ್ಲಿರುವ ಬನ್ನನ್ನ ಕದ್ಕೊಂಡು ಓಡಿ ಹೋಗ್ತಾರೆ. ಇದನ್ನು ನೋಡಿದ ಲೂಯಿಸ್ ತಕ್ಷಣ ಬಂದು ನಮ್ಮ ಹೀರೋ ಹತ್ರ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ನಾನೇ ಆ ಬನ್ಗಳನ್ನ ಹೊರಗಡೆ ಇಟ್ಟೆ, ನಮ್ಮ ತಂದೆ ಇರೋವರೆಗೂ ಹೊರಗಡೆ ಎಲ್ಲರಿಗೂ ಫ್ರೀಯಾಗಿ ಊಟವನ್ನ ಕೊಡ್ತಾ ಇದ್ರು, ಇವಾಗ ನಾನು ಅದನ್ನ ಮಾಡ್ತಾ ಇದ್ದೀನಿ ಅಂತ ಹೀರೋ ಹೇಳ್ಬೇಕಾದ್ರೆ ಲೂಯಿಸ್ ಅವರಿಗೆ ಇನ್ನವೇ ನಮ್ಮ ಹೀರೋ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಆವಾಗ ಹೀರೋ ಹೀರೋಯಿನ್ ಹತ್ರ ಏನನ್ನ ಕೇಳ್ತಾರೆ ಅಂದ್ರೆ, ನಿಜವನ್ನ ಹೇಳು, ನೀನು ಯಾರು, ನೀನು ನಡೆಯುವ ಸ್ಟೈಲ್ ಅನ್ನ ಪ್ರಾಸ್ಟಿಟ್ಯೂಟ್ಸ್ ನಡೀತಾ ಇದ್ರು, ಇಲ್ಲ ರಾಜ ಪರಂಪರೆಯನ್ನ ಸೇರಿದವರೇ ನಡೀತಾ ಇದ್ರು, ನಿಜವನ್ನ ಹೇಳು, ನೀನು ಯಾರು, ಈ ಎರಡರಲ್ಲಿ ಒಂದಾಗೆ ನೀನು ಇರಬೇಕು ಅಂತ ಹೀರೋ ಕೇಳ್ಬೇಕಾದ್ರೆ ಲೂಯಿಸ್ ತುಂಬಾನೇ ಶಾಕ್ ಆಗ್ತಾಳೆ, ಆದ್ರೂ ಅವಳು ಏನನ್ನು ಹೇಳಲ್ಲ. ಹೀಗಿರ್ಬೇಕಾದ್ರೆ ಒಂದು ದಿನ ಹೀರೋ ಬಂದು ಹೊರಗಡೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಲೂಯಿಸ್ ಅಲ್ಲಿಗೆ ಬಂದು, ಹೌದು ನೀವು ಹೇಳೋದು ನಿಜಾನೇ, ತುಂಬಾ ವರ್ಷಗಳ ಹಿಂದೆ ನನ್ನ ಹಸ್ಬೆಂಡ್ ತೀರೋಗ್ಬಿಟ್ರು, ಆದ್ರಿಂದ ನಾನು ಪ್ರಾಸ್ಟಿಟ್ಯೂಟ್ ಕೆಲಸವನ್ನ ಮಾಡ್ತಾ ಇದ್ದೆ, ಒಂದು ಸ್ಟೇಜ್ ಅಲ್ಲಿ ಅದು ತುಂಬಾನೇ ತಪ್ಪು ಅಂತ ನನಗೆ ಗೊತ್ತಾಯ್ತು, ಆದ್ರಿಂದ ಆ ಕೆಲಸವನ್ನ ಬಿಟ್ಬಿಟ್ಟು ನಾನು ಮಾಡಿದ ತಪ್ಪನ್ನು ಸರಿ ಮಾಡ್ಕೊಳ್ಳೋದಕ್ಕಾಗಿ ಅಡುಗೆ ಮಾಡೋದನ್ನ, ಕುಕಿಂಗ್ ಅನ್ನ ನಾನು ಕೈಗೆ ತಗೊಂಡೆ, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಅವಳ ನಿಜವನ್ನ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಅವನ ಕರುಣೆಯನ್ನ ತೋರಿಸ್ತಾನೆ, ಅವಳ ಮೇಲೆ ನಂಬಿಕೆಯನ್ನ ಇಡ್ತಾನೆ. ಸರಿ ಓಕೆ, ನಿನ್ನನ್ನ ಖಂಡಿತ ಒಳ್ಳೆ ಚೆಫ್ ಆಗಿ ನಾನು ಚೇಂಜ್ ಮಾಡ್ತೀನಿ, ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ತಾರೆ. ಆಮೇಲೆ ಲೂಯಿಸ್ ಅನ್ನ ಕರ್ಕೊಂಡು ಕಾಡು ಒಳಗಡೆ ಬರ್ತಾರೆ. ಅಲ್ಲಿ ಒಂದು ಜಾಗದಲ್ಲಿ ಶಿಸ್ತಾಗಿ ಕೂತ್ಕೊಂಡು, ಲೂಯಿಸ್ ನಾನು ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಅನ್ನ ತಗೋತೀನಿ, ಈ ಕಾಡು ಒಳಗಡೆ ನಿನಗೆ ಏನೆಲ್ಲ ತಿನ್ನೋ ತರ ವಸ್ತುಗಳು ಸಿಗುತ್ತೋ ಎಲ್ಲವನ್ನು ಕಲೆಕ್ಟ್ ಮಾಡಿ ತಗೊಂಡು ಬಾ ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಅಲ್ಲೇ ಮುಳುಗಿ ನಿದ್ದೆಯನ್ನ ಮಾಡ್ಬಿಡ್ತಾರೆ. ಅದೇ ತರ ಲೂಯಿಸ್ ಕಾಡು ಒಳಗಡೆ ಸಿಗೋದು ಎಲ್ಲವನ್ನು ಕಿತ್ಕೊಂಡು ಬರ್ತಾರೆ. ಸೊ ರಾತ್ರಿ
ರಾತ್ರಿ ಆಗುತ್ತೆ. ನಮ್ಮ ಲೂಯಿಸ್ ತುಂಬಾ ವಿಷಯಗಳನ್ನ ತಂದಿರ್ತಾರೆ ಅಲ್ವಾ, ಅದನ್ನ ನಮ್ಮ ಹೀರೋ ಚೆಕ್ ಮಾಡ್ತಾರೆ. ಇದು ಒಳ್ಳೆ ಪ್ಲಾಂಟ್, ಇದನ್ನ ನಾವು ಯೂಸ್ ಮಾಡಬಹುದು, ಇದರಲ್ಲಿ ಪಾಯ್ಸನ್ ಇರ್ತಾ ಇದೆ, ಇದನ್ನ ನಾವು ಯೂಸ್ ಮಾಡಲೇಬಾರದು ಅಂತ ತುಂಬಾ ವಿಷಯಗಳನ್ನ ಹೇಳ್ಕೊಡ್ತಾರೆ. ಆಮೇಲೆ ಲೂಯಿಸ್ ಅನ್ನ ಕಣ್ಮುಚ್ಚು ಅಂತ ಹೇಳ್ಬಿಟ್ಟು ಅವರ ಬಾಯಲ್ಲಿ ತಿನ್ನುವಂತಹ ಫುಡ್ಸ್ ನೆಲ್ಲ ಕೊಟ್ಟು ಟೇಸ್ಟ್ ಮುಖಾಂತರವೇ ಇದು ಏನು ಅನ್ನೋದನ್ನ ಕಂಡುಹಿಡಿಯುವಂತಹ ಟ್ಯಾಲೆಂಟ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದು ಏನು ಅಂತ ಕಂಡುಹಿಡಿ ಅಂತ 1 by 1 ಆಗಿ ಕೊಟ್ಟು ಕೇಳಬೇಕಾದ್ರೆ ನಮ್ಮ ಲೂಯಿಸ್ ಕೆಲವೊಂದು ವಿಷಯಗಳನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡ್ತಾರೆ. ಹೀಗೆ ನಮ್ಮ ಹೀರೋ ಅವರಿಗೆ ತಿನ್ನೋಕೆ ಕೊಡ್ಬೇಕಾದ್ರೆ ಸಡನ್ ಆಗಿ ಅವರ ಕಣ್ಣನ್ನ ನೋಡ್ತಾರೆ. ಅವರ ಸುಂದರವನ್ನ ನೋಡಿ ಮೈ ಮರೆತು ಬಿಡ್ತಾನೆ ನಮ್ಮ ಹೀರೋ. ಆದ್ರಿಂದ ಏನನ್ನ ಮಾಡ್ತಾರೆ ಅಂದ್ರೆ ಹಾಗೆ ಲೂಯಿಸ್ ಅನ್ನ ಕಿಸ್ ಮಾಡೋಣ ಅಂತ ಹತ್ರ ಹೋಗ್ಬೇಕಾದ್ರೆ ಅವರು ಕಣ್ಬಿಟ್ಬಿಡ್ತಾರೆ. ಅಯ್ಯೋ ಏನೋ ಮಾಡ್ತಾ ಇದೀಯಾ ಅಂತ ಚಾಕುವನ್ನ ತೋರಿಸ್ತಾರೆ. ಅಷ್ಟೇ ನಮ್ಮ ಹೀರೋಗೆ ಒಂಥರ ಆಗ್ಬಿಡುತ್ತೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಲೂಯಿಸ್ ಏನನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಹೊಸದಾಗಿ ಬಂದಿರುವ ಗೆಸ್ಟ್ ಗಳಿಗೆ ಸರ್ವ್ ಮಾಡ್ತಾ ಇರ್ತಾರೆ. ಆವಾಗ ಲೂಯಿಸ್ ಅನ್ನ ನೋಡುವ ನಮ್ಮ ಹೀರೋಗೆ ತುಂಬಾನೇ ಗಿಲ್ಟಿ ಫೀಲಿಂಗ್ ಬರುತ್ತೆ. ತಕ್ಷಣ ಲೂಯಿಸ್ ಅನ್ನ ಒಳಗಡೆ ಕರೆದು ನನ್ನನ್ನ ಕ್ಷಮಿಸ್ಬಿಡು, ನಿನ್ನೆ ನಾನು ನಿನ್ನನ್ನ ಕಿಸ್ ಮಾಡೋಕೆ ಬಂದಿದ್ದು ಅದು ನನ್ನ ದೊಡ್ಡ ತಪ್ಪು, ನನ್ನನ್ನೇ ಮರೆತು ನಾನು ಕಿಸ್ ಮಾಡೋಕೆ ಬಂದ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ಅಂತ ತುಂಬಾನೇ ಫೀಲ್ ಮಾಡಿ ಸಾರಿ ಅನ್ನ ಕೇಳ್ತಾರೆ. ಅದಕ್ಕೆ ಲೂಯಿಸ್ ಸರಿ ಅದನ್ನ ಮರ್ತು ಬಿಡಿ, ನಾನೇ ಅದನ್ನ ಮರ್ತು ಬಿಟ್ಟಿದ್ದೀನಿ ಅಂತ ಹೇಳಿ ನಮ್ಮ ಹೀರೋಗೆ ಕ್ಷಮೆಯನ್ನ ಕೊಡ್ತಾವಳೆ. ಹೀಗಿರ್ಬೇಕಾದ್ರೆ ಹಾಗೆ ದಿನಗಳು ಕಳೆಯುತ್ತೆ. ನಮ್ಮ ಹೀರೋ ಲೂಯಿಸ್ ಅವರಿಗೆ ತುಂಬಾ ವಿಷಯಗಳನ್ನ ಹೇಳ್ಕೊಡ್ತಾರೆ. ಅಡುಗೆ ಮಾಡೋದನ್ನ ಸೂಪರ್ ಆಗಿ ಹೇಳ್ಕೊಡ್ತಾರೆ. ಆವಾಗ ಒಂದು ದಿನ ಏನಾಗುತ್ತೆ ಅಂದ್ರೆ ಆ ಡ್ಯೂಕ್ ಇದ್ದಾನೆ ಅಲ್ವಾ, ಅವನಿಗೆ ಒಬ್ಬನ ಅಸಿಸ್ಟೆಂಟ್ ಇರ್ತಾನೆ ಅಲ್ಲ, ಅವನು ನಮ್ಮ ಹೀರೋವನ್ನ ನೋಡೋಕೆ ಬರ್ತಾನೆ. ನಮ್ಮ ಹೀರೋವನ್ನ ನೋಡಿ ಈ ರೀತಿ ನೀನು ಪ್ಯಾಲೇಸ್ ಅನ್ನ ಬಿಟ್ಟು ಬಂದ ಮೇಲೆ ಅಲ್ಲಿರುವ ಚೆಫ್ಸ್ ಯಾರುವೇ ಸರಿ ಇಲ್ಲ, ಡ್ಯೂಕ್ ಅವರಿಗೆ ಏನುವೇ ಇಷ್ಟ ಆಗ್ತಾ ಇಲ್ಲ. ಅದು ಮಾತ್ರ ಇಲ್ಲ, ಇವಾಗ ನಾನು ಏನಕ್ಕೆ ಬಂದಿದ್ದೀನಿ ಅಂದ್ರೆ ಡ್ಯೂಕ್ ಅವರ ಮನೆಯಲ್ಲಿ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡ್ತಾ ಇದ್ದಾರೆ. ಅವರ ಫ್ರೆಂಡ್ಸ್ ಆದ ರಿಚ್ ಪೀಪಲ್ಸ್ ಅನ್ನ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಸೊ ಆ ಪಾರ್ಟಿ ನಿನ್ನ ಅಡುಗೆಯಲ್ಲೇ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಮತ್ತೆ ಅದು ಮಾತ್ರ ಇಲ್ಲ, ಅವರೆಲ್ಲ ನಿನ್ನ ಮನೆಗೆ ಅಂದ್ರೆ ಈ ಮನೆಗೆ ಊಟ ಮಾಡೋದಕ್ಕೆ ಬರ್ತಾರೆ. ಸೊ ಈ ಸಲ ಮಾತ್ರ ನೀನು ಪಕ್ಕವಾಗಿ ಅಡುಗೆಯನ್ನ ಪ್ರಿಪೇರ್ ಮಾಡಿ ಬಿಟ್ರೆ ಮತ್ತೆ ನೀನು ಪ್ಯಾಲೇಸ್ ಗೆ ಬಂದು ಕುಕ್ ಮಾಡೋ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ರಿಚ್ ಪೀಪಲ್ಸ್ ಎಲ್ಲ ನಿನ್ನ ಮನೆಗೆ ಬರ್ತಾ ಇದ್ದಾರೆ, ಆದ್ರಿಂದ ನಿನ್ನ ಮನೆಯನ್ನ ಚೆನ್ನಾಗಿ ಡೆಕೋರೇಟ್ ಮಾಡಿ ನೀಟಾಗಿ ಇಟ್ಕೋ, ಡ್ಯೂಕ್ ಅವರನ್ನ ಇಂಪ್ರೆಸ್ ಮಾಡಿಬಿಡು ಅಂತ ಹೇಳ್ಬಿಟ್ಟು ಅಸಿಸ್ಟೆಂಟ್ ಅಲ್ಲಿಂದ ಹೊರಡ್ತಾರೆ. ಸೊ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ನಮ್ಮ ಹೀರೋ ಭಯಂಕರವಾಗಿ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಅವರ ಮನೆಯನ್ನ ಡೆಕೋರೇಟ್ ಮಾಡ್ಬೇಕಲ್ವಾ, ರಾಜ ಪರಂಪರೆಯನ್ನ ಸೇರಿದ ಎಲ್ಲರೂ ಬರ್ತಾ ಇದ್ದಾರೆ ಅಲ್ಲ, ಆದ್ರಿಂದ ಅವರ ಕೆಲಸಗಾರರ ಹತ್ರ ತುಂಬಾ ಫ್ಲವರ್ಸ್ ಅನ್ನ ತಂದು ಮಡಗಿ ಮನೆಯಲ್ಲಿ ತುಂಬಾ ವಿಷಯಗಳನ್ನ ಚೇಂಜ್ ಮಾಡಿ ಆ ಜಾಗದಲ್ಲಿ ನೀರು ಬೀಳೋ ರೀತಿ ಮಾಡಿ ನೋಡೋದಕ್ಕೆ ಸೂಪರ್ ಆಗಿರ್ಬೇಕು, ಆ ಡ್ಯೂಕ್ ನೋಡಿದ ತಕ್ಷಣವೇ ಇಂಪ್ರೆಸ್ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಭಯಂಕರವಾಗಿ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಹಾಗೆ ಹೀರೋವನ ಸೈಡ್ ಅಲ್ಲಿ ನೋಡ್ಬೇಕಾದ್ರೆ ಸೂಪರ್ ಆಗಿ ಅಡುಗೆಯನ್ನ ಮಾಡೋದಕ್ಕೂ ಶುರು ಮಾಡ್ತಾರೆ. ಹೀಗೆ ಅಡುಗೆಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಇನ್ನ 2-3 ದಿನದಲ್ಲಿ ಆ ಡ್ಯೂಕ್ ಅವರು ಇಲ್ಲಿಗೆ ಬಂದ್ಬಿಡ್ತಾರೆ ಅನ್ಸುತ್ತೆ. ಆದ್ರಿಂದ ನಮ್ಮ ಹೀರೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅದೇ ತರ 2 ದಿನದ ನಂತರ ಡ್ಯೂಕ್ ಅವರ ಅಸಿಸ್ಟೆಂಟ್ ಮತ್ತೆ ನಮ್ಮ ಹೀರೋ ಅವರ ಮನೆಗೆ ಬರ್ತಾರೆ. ನಮ್ಮ ಹೀರೋ ಹತ್ರ ಬಂದು ಡ್ಯೂಕ್ ಅವರು ಒಂದು ಕೆಲಸವಾಗಿ ಪಕ್ಕದ ಊರಿಗೆ ಹೋಗಿದ್ರು, ಅಲ್ಲಿ ಕೆಲಸ ಮುಗಿದ್ ಬಿಟ್ಟಿದ್ಯಂತೆ, ಆದ್ರಿಂದ ನಾಳೆನೆ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಆದ್ರಿಂದ ನಿಮ್ಮ ಅಡುಗೆನೆಲ್ಲ ಇವತ್ತೇ ರೆಡಿ ಮಾಡೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ ಅದು ಹೇಗೆ ಸಾಧ್ಯ, ಅದು ತುಂಬಾನೇ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಲೂಯಿಸ್ ಆವಾಗ ನಾಳೆ ತಾನೇ ಅವರು ಬರ್ತಾ ಇದ್ದಾರೆ, ಹೇಗಾದ್ರೂ ನಾವು ಅರೇಂಜ್ ಮಾಡಿ ಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಅಸಿಸ್ಟೆಂಟ್ ಕೂಡ ಸರಿ ಒಳ್ಳೇದಾಗ್ಲಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ. ಅದು ಹೇಗೆ ನೀನು ಅವರ ಹತ್ರ ಆಗುತ್ತೆ ಅಂತ ಹೇಳಿ ಕಳಿಸ್ಬಿಟ್ಟೆ, ಇಲ್ಲಿ ಅಡುಗೆ ಮಾಡೋದು ನಾನು ತಾನೇ, ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಅಂತ ಲೂಯಿಸ್ ಅನ್ನ ಹಾಕಿ ಸರಿಯಾಗಿ ಬೈತಾ ಇರ್ತಾರೆ. ಆವಾಗ ಅವರ ಮಗ ಯಾಕಪ್ಪ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ, ತಾಳ್ಮೆಯಿಂದ ಮಾತಾಡಿ, ಇವೆಲ್ಲ ನಮಗೆ ಬೇಕಿಲ್ದಿರೋ ಕೆಲಸ ತಾನೇ, ನೀವೇ ತಾನೇ ಅದಕ್ಕೆ ಆಸೆ ಪಟ್ರಿ ಮತ್ತೆ ಡ್ಯೂಕ್ ಹತ್ರ ಹೋಗ್ಬೇಕು ಅಂತ ಇವ್ರುಗಳು ಮಾತಾಡ್ತಾನೆ ಇರ್ಬೇಕಾದ್ರೆ ಹೊರಗಡೆ ಡಮ್ ಅಂತ ಜೋರಾಗಿ ಸದ್ದಾಗುತ್ತೆ. ಇವ್ರುಗಳು ಏನಾಯ್ತು ಅಂತ ಹೊರಗಡೆ ಓಡಿ ಬಂದು ನೋಡ್ಬೇಕಾದ್ರೆ ಪಕ್ಕದ ಮನೆ ಅಜ್ಜ ಇದ್ದಾರೆ ಅಲ್ವಾ, ಅವರ ಮೇಲೆ ಆಯಿಲ್ ಬ್ಯಾರಲ್ ಬಿದ್ದು ಆ ಜಾಗದಲ್ಲಿ ಸ್ಪಾಟ್ ಔಟ್ ಆಗ್ಬಿಟ್ರು ತಾತ. ಅಷ್ಟೇ ಇದನ್ನು ನೋಡೋರಿಗೆ ತುಂಬಾನೇ ಬೇಜಾರಾಗುತ್ತೆ. ಅದು ಮಾತ್ರ ಇಲ್ಲ, ನೆಕ್ಸ್ಟ್ ದಿನಾನೇ ಡ್ಯೂಕ್ ಅವನು ಬರ್ತಾ ಇದ್ದಾನೆ ಅಲ್ವಾ, ಸೊ ಇವ್ರುಗಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೇಗ ತಾತಾಗೆ ಫ್ಯೂನರಲ್ ಅನ್ನ ಮಾಡ್ತಾರೆ. ಊಟಕ್ಕಿದ್ದ ಸ್ವಲ್ಪ ಹೊತ್ತಲ್ಲೇ ನಮ್ಮ ಹೀರೋ ಬನ್ನಿ ಟೈಮ್ ಆಯ್ತು, ಬೇಗನೆ ಅಡುಗೆ ಮಾಡೋದಕ್ಕೆ ಹೋಗ್ಬೇಕು ಅಂತ ಎಲ್ಲರನ್ನು ಕರ್ಕೊಂಡು ಬಂದ್ಬಿಡ್ತಾರೆ. ಸೊ ನಮ್ಮ ಹೀರೋ ಅವತ್ತು ಪೂರ್ತಿ ಸೂಪರ್ ಆಗಿ ಅಡುಗೆಯನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಒಂದು ಸೈಡ್ ಅಲ್ಲಿ ಅವರ ಮಗ ಸಪ್ಪಿಗೆ ಕೂತಿರ್ತಾನೆ. ಅದಕ್ಕೆ ಹೀರೋ ಏನೋ ನೀನು ಸೈಲೆಂಟ್ ಆಗಿ ಕೂತಿದ್ಯಾ, ಬಾ ಎದ್ದು ಬಾ, ಏನಾದ್ರೂ ಕೆಲಸಗಳನ್ನ ಮಾಡು ಅಂತ ಹೇಳ್ಬೇಕಾದ್ರೆ ಆವಾಗ ಹುಡುಗ ತುಂಬಾನೇ ಕೋಪದಿಂದ ತಾತ ಇವಾಗ ತೀರೋಗಿದ್ದಾರೆ, ಆದ್ರೆ ನಿಮಗೆ ಅದ್ರ ಬಗ್ಗೆ ಎಲ್ಲ ಕೇರೇ ಇಲ್ಲ ಅಲ್ವಾ, ನಿಮಗೆ ಅಡುಗೆನೆ ಮಾಡ್ಬೇಕು, ಆ ಡ್ಯೂಕೇನೆ ನಿಮಗೆ ಇಂಪಾರ್ಟೆಂಟಾ, ಆ ರೀತಿ ತುಂಬಾನೇ ಹುಡುಗ ರ್ಯಾಶ್ ಆಗಿ ಮಾತಾಡ್ತಾನೆ. ಅದಕ್ಕೆ ಹೀರೋ ನೋಡು, ನಾನು ಅಳ್ದೆ ಫೀಲ್ ಮಾಡದೆ ಇರೋದ್ರಿಂದ ನನಗೆ ಪ್ರೀತಿ ವಿಶ್ವಾಸ ಇಲ್ಲ ಅಂತ ಅರ್ಥ ಇಲ್ಲ, ನನಗೂ ತುಂಬಾನೇ ಕಷ್ಟವಾಗಿ ಇರ್ತಾ ಇದೆ, ಆದ್ರೂ ಏನನ್ನ ಮಾಡೋದು, ನಾಳೆನೆ ಅವರು ಬರ್ತಾ ಇದ್ದಾರೆ, ಸೊ ಎಲ್ಲವನ್ನು ಬೇಗನೆ ಪ್ರಿಪೇರ್ ಮಾಡ್ಬೇಕು
ಮಾಡಬೇಕಾಗಿದೆ ಅಂತ ಮಾತಾಡ್ಕೊಂಡೆ ಇಬ್ಬರು ಮತ್ತೆ ಜಗಳ ಮಾಡ್ಕೋಬೇಕಾದ್ರೆ ಆ ಮಾತುಕತೆಯಲ್ಲಿ ಗೊತ್ತಿಲ್ಲದೆ ಆಯಿಲ್ ಟಚ್ ಆಗಿ ಕೆಳಗಡೆ ಸುರಿದು ಬಿಡುತ್ತೆ. ಅದು ಏನಾಗುತ್ತೆ ಅಂದ್ರೆ ಆಲ್ರೆಡಿ ಕುಕ್ ಮಾಡಿ ಮಡಗಿರುವ ಡಿಶ್ ಗಳ ಮೇಲೆ ಬೆಂಕಿ ಹಿಡ್ಕೊಳ್ಳುತ್ತೆ. ಅಷ್ಟೇ ಆ ಬೆಂಕಿಯನ್ನ ಕಂಟ್ರೋಲ್ ಗೆ ತರೋದಕ್ಕೆ ನಮ್ಮ ಹೀರೋ ತುಂಬಾನೇ ಕಷ್ಟ ಪಡ್ತಾರೆ. ಆದ್ರೆ ಅಷ್ಟರಲ್ಲಿ ಎಲ್ಲಾ ಡಿಶ್ ಬೆಂಕಿಯಲ್ಲಿ ಉರಿದು ಭಸ್ಮ ಆಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡ್ತು. ಹೀರೋ ಕೈಗೂ ಏಟಾಗ್ಬಿಡುತ್ತೆ. ಹೀರೋ ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಇಷ್ಟು ದಿನ ಕಷ್ಟಪಟ್ಟು ಅಡುಗೆ ಮಾಡಿದ್ದು ಎಲ್ಲೋ ವೇಸ್ಟ್ ಆಗೋಯ್ತಲ್ಲ, ಕೈಗೆ ಬೇರೆ ಏಟಾಗ್ಬಿಟ್ಟಿದೆ, ಟೈಮ್ ಬೇರೆ ಕಡಿಮೆ ಇರ್ತಾ ಇದೆ, ನಾಳೆನೆ ಅವರು ಬರ್ತಾ ಇದಾರಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಆವಾಗ ಲೂಯಿಸ್, ನೋಡಿ ನೀವೇನು ಯೋಚನೆ ಮಾಡಬೇಡಿ, ಇನ್ನ 10 ಗಂಟೆ ಟೈಮ್ ಇರ್ತಾ ಇದೆ, ಬೇಗನೆ ನಾವು ಏನನ್ನಾದ್ರೂ ತಯಾರಿ ಮಾಡೋಣ ಅಂತ ನಮ್ಮ ಹೀರೋವನ್ನ ಮೋಟಿವೇಟ್ ಮಾಡ್ತಾರೆ. ಆಮೇಲೆ ಲೂಯಿಸ್ ನಮ್ಮ ಹೀರೋಗೆ ಸೂಪರ್ ಆಗಿ ಹೆಲ್ಪ್ ಮಾಡೋದಕ್ಕೂ ಶುರು ಮಾಡ್ತಾರೆ. ಹೀರೋ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಅದೇ ತರಾನೇ ಲೂಯಿಸ್ ಅವರು ಕುಕಿಂಗ್ ಅನ್ನ ಮಾಡ್ತಾರೆ. ಒಂದೊಂದು ಡಿಶ್ ಆಗಿ ಪ್ರಿಪೇರ್ ಮಾಡಿ ಮಡಗ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋ ಹೊಸದಾಗಿ ಒಂದು ಡಿಶ್ ಅನ್ನ ಕಂಡುಹಿಡಿದಿರ್ತಾರೆ ಅಲ್ವಾ, ಡೆಲಿಷಿಯಸ್ ಅಂತ. ಅದ್ರ ಬಗ್ಗೆನೂ ನಮ್ಮ ಹೀರೋ ಹೇಳ್ಬೇಕಾದ್ರೆ ಅದನ್ನ ಕೂಡ ಲೂಯಿಸ್ ಅವರು ಸೂಪರ್ ಆಗಿ ಪ್ರಿಪೇರ್ ಮಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಡ್ಯೂಕ್ ಅವರು ಬಂದ್ಬಿಡ್ತಾರೆ. ಆದ್ರೆ ಅಂತಹ ಸಮಯದಲ್ಲಿ ನಮ್ಮ ಹೀರೋಯಿನ್ ಲೂಯಿಸ್ ಏನನ್ನ ಮಾಡ್ತಾರೆ ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಆ ಡೆಲಿಷಿಯಸ್ ಡಿಶ್ ಅಲ್ಲಿ ಪಾಯ್ಸನ್ ಅನ್ನ ಮಿಕ್ಸ್ ಮಾಡ್ತಾರೆ. ಏನಕ್ಕಾಗಿ ಇವರು ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಇವಾಗ್ಲೇನೆ ಇವರ ಬಗ್ಗೆ ಗೊತ್ತಾಗ್ಲಿಕ್ಕೆ ಬರ್ತಾ ಇದೆ ನಮಗೆ. ಇದು ಗೊತ್ತಿಲ್ಲದೆ ನಮ್ಮ ಹೀರೋ ಏನನ್ನ ಮಾಡ್ತಾರೆ ಅಂದ್ರೆ ಆ ಡ್ಯೂಕಿಗಾಗಿ ತುಂಬಾನೇ ಮರ್ಯಾದೆಯಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಅದೇ ತರ ಗಾಡಿನೂ ಬರುತ್ತೆ. ಆದ್ರೆ ಆ ಗಾಡಿ ಇವರ ಜಾಗದಲ್ಲಿ ನಿಂತ್ಕೊಳ್ದೆ ಹಾಗೆ ಇವ್ರುಗಳನ್ನ ಕ್ರಾಸ್ ಮಾಡಿ ಪಾಸ್ ಮಾಡಿ ಹೋಗ್ಬಿಡುತ್ತೆ. ಇವ್ರುಗಳಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಹಾಗೆ ಇರ್ಬೇಕಾದ್ರೆ ಇವರಿಗೆ ಒಂದು ಲೆಟರ್ ಬಂದು ತಲುಪುತ್ತೆ. ಓಪನ್ ಮಾಡಿ ಏನು ಅಂತ ಓದಿದ್ರೆ, ಫಿಯಾರೋ ನಿನ್ನ ಮನೆ ತುಂಬಾ ದೊಡ್ಡದಾಗಿ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನಿನ್ನ ಮನೆ ಇಷ್ಟೊಂದು ಚೀಪ್ ಆಗಿ ಚಿಕ್ಕ ಮನೆಯಾಗಿರ್ತಾ ಇದೆಯಲ್ಲ, ಅಲ್ಲಿಗೆಲ್ಲ ನನ್ನ ಫ್ರೆಂಡ್ಸ್ ಅನ್ನ ಕರ್ಕೊಂಡು ಬಂದ್ರೆ ನನ್ನನ್ನ ಏನು ಅಂತ ಅನ್ಕೋತಾರೆ, ಆದ್ರಿಂದ ನಾನು ಬೇರೆ ಜಾಗವನ್ನು ನೋಡ್ಬಿಟ್ಟಿದ್ದೀನಿ, ಸೊ ನಿನ್ನ ಮನೆಯಲ್ಲಿ ಪಾರ್ಟಿ ಕ್ಯಾನ್ಸಲ್ ಅಂತ ಹಾಕಿದೆ. ಅಷ್ಟೇ ಇದನ್ನ ನೋಡಿದ ಹೀರೋ ತುಂಬಾನೇ ಬೇಜಾರಾಗ್ತಾರೆ, ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಇಲ್ಲಿ ಲೂಯಿಸ್ ಅವರು ಬೇರೆ ತುಂಬಾನೇ ಟೆನ್ಷನ್ ಆಗ್ತಾ ಇರ್ತಾರೆ. ಏನಕ್ಕೆ ಅವನು ಬಂದಿಲ್ಲ, ಈ ರೀತಿ ಬರ್ದೇ ಹೋಗ್ಬಿಟ್ಟಿದ್ದಾನಲ್ಲ, ಅವನು ಏನು ಅನ್ಕೊಂಡಿದ್ದಾನೆ ಅಂತ ಎಲ್ಲ ಡಿಶ್ ಗಳನ್ನು ತೂದು ಬಿಸಾಕ್ತಾ ಇರ್ತಾರೆ, ಎಲ್ಲವನ್ನು ವೇಸ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಹೀರೋ ಏನು ಅಂತ ಅನ್ಕೋತಾರೆ ಅಂದ್ರೆ, ಸರಿ ಎಲ್ಲ ಡಿಶ್ ಅನ್ನು ರೆಡಿ ಮಾಡಿದ್ದವಳು ಅವಳು, ಅಡುಗೆ ಮಾಡಿದವಳು ಅವಳು, ಸೊ ಅವಳು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೋತಾರೆ. ಆದ್ರೆ ಅವಳಿಗೆ ಏನು ಅಂದ್ರೆ ಯಾರನ್ನೋ ಸಾಯಿಸೋದಕ್ಕೆ ತಾನೇ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿದ್ಲು, ಸೊ ಅದನ್ನ ತಿಂದೇ ಹೋಗ್ಬಿಟ್ಟಿದ್ದಾರಲ್ಲ ಅನ್ನೋ ಕೋಪನೇ ಅವಳಿಗೆ. ಅದೇ ತರ ಪಾಯ್ಸನ್ ಮಿಕ್ಸ್ ಮಾಡಿದ ಡಿಶ್ ಅನ್ನ ಇವಾಗ ನಮ್ಮ ಹೀರೋ ಅವರ ಮಗ ತಗೊಂಡು, ಸರಿ ನಾವಾದ್ರೂ ತಿನ್ನೋಣ ಅಂತ ತಿನ್ನೋಕೆ ಹೋಗ್ಬೇಕಾದ್ರೆ ಇದನ್ನ ನೋಡುವ ಲೂಯಿಸ್ ತಿನ್ಬೇಡ ಅಂತ ತಡೆದು ಬಿಡ್ತಾರೆ. ಅದರಲ್ಲಿ ಆ ಡಿಶ್ ಎಲ್ಲವೇ ಕೆಳಗಡೆ ಬಿದ್ದೋಗುತ್ತೆ. ಆವಾಗ ಆ ಜಾಗದಲ್ಲಿ ಚಿಕನ್ಸ್ ಎಲ್ಲ ಮೇಯ್ತಾ ಇರುತ್ತೆ. ಅವುಗಳು ಆ ಡಿಶ್ ಅನ್ನ ತಿಂದಿದ್ದ ಸ್ವಲ್ಪ ಹೊತ್ತಲ್ಲಿ ಎಲ್ಲವೇ ಸತ್ತು ಬೀಳುತ್ತೆ. ಅಷ್ಟೇ ತಂದೆ ಮಗ ಇಬ್ಬರು ಶಾಕ್ ಆಗಿ ಬಿಡ್ತಾರೆ. ಆಮೇಲೆ ನಮ್ಮ ಹೀರೋ ಅವರ ರೂಮ್ ಅಲ್ಲಿ ಅಲೋನ್ ಆಗಿ ಇರ್ತಾರೆ. ಆವಾಗ ಲೂಯಿಸ್ ಆ ಜಾಗಕ್ಕೆ ಬಂದು ನಮ್ಮ ಹೀರೋ ಹತ್ರ, ನಾನು ನಿಜವನ್ನ ಹೇಳ್ಬಿಡ್ತೀನಿ, ನಾನು ಇದಕ್ಕೂ ಮುಂಚೆ ಪ್ರಾಸ್ಟಿಟ್ಯೂಟ್ ಆಗಿ ಇರ್ತಾ ಇರ್ಲಿಲ್ಲ, ನಾನೊಂದು ರಾಜ ಪರಂಪರೆಯನ್ನ ಸೇರಿದ ಹುಡುಗಿ. ನನ್ನ ಹಸ್ಬೆಂಡ್ ಆ ಡ್ಯೂಕ್ ಇದ್ದಾರೆ ಅಲ್ಲ, ಇವರಿಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಇರ್ತಾ ಇದ್ರು. ಆದ್ರೆ ಆ ಡ್ಯೂಕ್ ಏನನ್ನ ಮಾಡ್ದ ಅಂದ್ರೆ ನನ್ನನ್ನ ಲವ್ ಮಾಡೋದಕ್ಕೆ ಶುರು ಮಾಡ್ದ. ಆದ್ರಿಂದ ಯಾರುವೇ ಇಲ್ದೇ ಇರುವ ಸಮಯವನ್ನ ನೋಡಿ ನನ್ನ ಹತ್ರ ಮಿಸ್ಬಿಹೇವ್ ಮಾಡ್ದ. ಆದ್ರೂ ನಾನು ಅವನನ್ನ ಅಲೋ ಮಾಡ್ಲಿಲ್ಲ, ಅವನನ್ನ ತುಂಬಾನೇ ಇನ್ಸಲ್ಟ್ ಮಾಡಿ ಅಲ್ಲಿಂದ ಕಳಿಸ್ಬಿಟ್ಟೆ. ಆದ್ರಿಂದ ಅವನು ಏನನ್ನ ಮಾಡ್ದ ಅಂದ್ರೆ ನನ್ನ ಮೇಲೆ ಇರೋ ಕೋಪದಲ್ಲಿ ನನ್ನ ಹಸ್ಬೆಂಡ್ ಅನ್ನ ಕೊಂದ್ಬಿಟ್ಟ. ನಾವು ಅವನ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಇರ್ತಾ ಇದ್ವಲ್ಲ, ಅದ್ರಲ್ಲೂ ನಮಗೆ ಮೋಸ ಮಾಡಿಬಿಟ್ಟ. ಆದ್ರಿಂದ ಅವನನ್ನ ನಾನು ರಿವೆಂಜ್ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಅಂತಹ ಸಮಯದಲ್ಲಿ ಡ್ಯೂಕ್ ನಿನ್ನನ್ನ ಕೆಲಸದಿಂದ ತೆಗೆದು ಬಿಟ್ಟಿದ್ದಾನೆ ಅನ್ನೋ ವಿಷಯ ನನಗೆ ಗೊತ್ತಾಗ್ಲಿಕ್ಕೆ ಬಂತು. ಸೊ ನಿಮ್ಮ ಬಗ್ಗೆ ನಾನು ಆಲ್ರೆಡಿ ಕೇಳ್ಪಟ್ಟಿದ್ದೆ, ನಿಮ್ಮ ತರ ಯಾರುವೇ ಕುಕ್ ಮಾಡೋಕೆ ಆಗಲ್ಲ ಅಂತ. ಸೊ ಡ್ಯೂಕ್ ಖಂಡಿತ ನಿಮ್ಮನ್ನ ಹುಡುಕಿ ರಿಟರ್ನ್ ಬಂದೇ ಬರ್ತಾನೆ ಅಂತ ನನಗೆ ಗೊತ್ತಿತ್ತು. ಆದ್ರಿಂದಾನೇ ನಿಮ್ಮ ಹತ್ರ ಅಸಿಸ್ಟೆಂಟ್ ಆಗಿ ಸೇರಿ ಅವನು ಈ ಜಾಗಕ್ಕೆ ಬಂದಾಗ ಅವನನ್ನ ಕೊಂದ್ ಬಿಡೋಣ ಅಂತ ನಾನು ಪ್ಲಾನ್ ಮಾಡಿದ್ದೆ ಅಂತ ಎಲ್ಲ ನಿಜವನ್ನು ಇವಾಗ ಲೂಯಿಸ್ ಹೇಳ್ಬೇಕಾದ್ರೆ ಇದನ್ನ ಕೇಳೋ ನಮ್ಮ ಹೀರೋ ಶಾಕ್ ಆಗಿ ಬಿಡ್ತಾರೆ. ಇಷ್ಟು ದಿನ ಜೊತೆಗೇನೆ ಇದ್ದು ನನಗೆ ಮೋಸ ಮಾಡಿಬಿಟ್ಲಲ್ಲ ಅಂತ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆವಾಗ ಲೂಯಿಸ್ ಇದ್ರ ಮೇಲೆ ನಾವು ಇಲ್ಲಿದ್ರೆ ಸರಿ ಬರಲ್ಲ ಅಂತ ಅವರ ಸೂಟ್ ಕೇಸ್ ಬ್ರೀಫ್ ಕೇಸ್ ಎಲ್ಲವನ್ನು ತಗೊಂಡು ಅಲ್ಲಿಂದ ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಹೀರೋ ಅವರ ಮಗ ಓಡಿ ಬಂದು, ಹೋಗ್ಬೇಡಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ತಡಿತಾನೆ. ಇವನೆಲ್ಲ ನಮ್ಮ ಹೀರೋನು ದೂರದಿಂದ ನೋಡ್ತಾ ಇರ್ತಾರೆ. ಆದ್ರೂ ಕೇರೆ ಮಾಡದೆ ಅವರ ಪಾಡಿಗೆ ಕುದುರೆಯನ್ನ ತಗೊಂಡು ಕೋಪದಲ್ಲಿ ದೂರ ಹೋಗೋಣ ಅಂತ ಹೊರಡ್ತಾರೆ. ಆದ್ರೆ ಆವಾಗ ಏನಾಗುತ್ತೆ ಅಂದ್ರೆ ಗೊತ್ತಿಲ್ಲದೆ ಕುದುರೆಯಿಂದ ಕೆಳಗಡೆ ಬಿದ್ದೋಗ್ತಾರೆ. ಕಾಲ್ ಬೇರೆ ಕುದುರೆಯಲ್ಲೇ ಸಿಗೋಕೋಬಿಟ್ಟಿರುತ್ತೆ. ಅಷ್ಟೇ ನಮ್ಮ ಹೀರೋಗೆ ತುಂಬಾನೇ ಏಟಾಗ್ಬಿಡುತ್ತೆ. ಇದನ್ನೆಲ್ಲ ನೋಡುವ ಲೂಯಿಸ್ ಗಾಬರಿಯಾಗಿ ಓಡಿ ಬಂದು ಹೀರೋವನ್ನ ಹಿಡಿತಾರೆ. ಆದ್ರೆ ಅಷ್ಟರಲ್ಲಿ ನಮ್ಮ ಹೀರೋಗೆ ಸಿಕ್ಕಾಪಟ್ಟೆ ಏಟಾಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಅನ್ಕಾನ್ಸಿಯಸ್ ಸ್ಟೇಜ್ ಗೆ ಹೋಗ್ಬಿಟ್ಟಿರ್ತಾರೆ ಹೀರೋ. ಆದ್ರಿಂದ ಹೀರೋ ಮೇಲೆ ಕರುಣೆಯನ್ನ ತೋರಿಸಿ ನಮ್ಮ ಲೂಯಿಸ್ ಎಲ್ಲಿಗೂ ಹೋಗದೆ ಅಲ್ಲೇನೆ ಇರುತ್ತಾರೆ. ಹೀರೋ ಜೊತೆಗೇನೆ ಇದ್ದು ಅವರನ್ನ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. 2-3 ದಿನದ ನಂತರವೇ ನಮ್ಮ ಹೀರೋ ಕಣ್ಣು ಬಿಟ್ಟು ಎಚ್ಚರ ಆಗ್ತಾರೆ. ಆವಾಗ ಹೊರಗಡೆ ಏನೋ ದೊಡ್ಡದಾಗಿ ಸದ್ದು ಆಗ್ತಾ ಇರುತ್ತೆ. ಏನು ಅಂತ ಇವರು ಬಂದು ನೋಡಿದ್ರೆ ತುಂಬಾ ವಿಸಿಟರ್ಸ್ ಬಂದು ಕೂತು ಊಟ ಮಾಡ್ತಾ ಇರ್ತಾರೆ ನಮ್ಮ ಹೀರೋ ಅವರ ಮನೆಯಲ್ಲಿ. ಆವಾಗ್ಲೇ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ನಮ್ಮ ಲೂಯಿಸ್ ಅವರಿಗೆ ಹೀರೋ ತುಂಬಾ ಡಿಶ್ ಗಳನ್ನ ರೆಡಿ ಮಾಡೋದನ್ನ ಹೇಳ್ಕೊಟ್ಟಿರ್ತಾರೆ ಅಲ್ವಾ. ಆ ರೆಸಿಪೀಸ್ ಎಲ್ಲವನ್ನು ತಯಾರಿ ಮಾಡಿ ಇಲ್ಲಿ ಬರುವ ವಿಸಿಟರ್ಸ್ ಎಲ್ಲರಿಗೂ ತಿನ್ನೋದಕ್ಕೆ ಕೊಟ್ಟಿದ್ದಾರೆ. ಆದ್ರಿಂದ ಆ ಟೇಸ್ಟ್ ಇಷ್ಟ ಆಗಿ ಪಕ್ಕದಲ್ಲಿ ಯಾವುದೋ ಒಂದು ಸೋಲ್ಜರ್ ಕ್ಯಾಂಪ್ ಇದ್ದಿದೆ, ಅಲ್ಲಿಂದ ತುಂಬಾ ಸೋಲ್ಜರ್ಸ್
ವಿಸಿಟರ್ಸ್ ಇಲ್ಲಿಗೆ ಬಂದು ತುಂಬಾ ಸಲ ಊಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸರ್ವ್ ಮಾಡೋದಕ್ಕೆ ಕೆಲಸಗಾರರು ಇಲ್ಲ ಅಂತ ನಮ್ಮ ಹೀರೋ ಅವರ ಮನೆಯಲ್ಲಿ ಕದ್ಕೊಂಡು ಹೋಗ್ತಾ ಇದ್ರಲ್ವಾ ಚಿಕ್ಕ ಹುಡುಗರು, ಆ ಹುಡುಗರನ್ನ ಕರೆದಿಟ್ಟು ಕೆಲಸ ಹಾಕಿ ಕೊಟ್ಟು ಈ ಮಟ್ಟಿಗೆ ಮಾಡಿದ್ದಾರೆ ಲೂಯಿಸ್ ಅನ್ನೋ ವಿಷಯ ಹೀರೋಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆವಾಗ ಲೂಯಿಸ್ ನಮ್ಮ ಹೀರೋ ಹತ್ರ ನಾನು ಮಾಡಿದ್ದು ತಪ್ಪೆ, ನನ್ನನ್ನ ಕ್ಷಮಿಸ್ಬಿಡಿ, ಆದ್ರೆ ನೀವು ಕುಕ್ ಮಾಡುವ ರೆಸಿಪೀಸ್ ಎಲ್ಲವನ್ನು ದೊಡ್ಡ ದೊಡ್ಡ ಸಾಹುಕಾರೇ ತಿಂದಿದ್ದಾರೆ, ಅವ್ರುಗಳೇ ಟೇಸ್ಟ್ ಮಾಡಿ ನೋಡಿರೋದು. ಈ ತರ ಇರುವ ನಾರ್ಮಲ್ ಆದ ಪೀಪಲ್ಸ್ ಎಲ್ಲ ತಿನ್ನೋದಕ್ಕೆ ಶುರು ಮಾಡಿದ್ರೆ ತುಂಬಾ ಜನರು ಈ ಜಾಗಕ್ಕೆ ಬರ್ತಾರೆ, ತುಂಬಾ ಪ್ರಾಫಿಟ್ ಅನ್ನ ನಾವು ನೋಡ್ಬೋದು ಅಂತ ಹೇಳ್ಬೇಕಾದ್ರೆ ಈ ವಿಷಯ ನಮ್ಮ ಹೀರೋಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಕೋಪದಲ್ಲಿ ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ನಮ್ಮ ಹೀರೋ ಅವರ ಮಗ ಇದ್ದಾನೆ ಅಲ್ಲ, ಅವನೇ ಅವರ ತಂದೆಯನ್ನ ಸಮಾಧಾನ ಮಾಡಿ, ತಂದೆ ನೋಡಿ ಇಲ್ಲಿ ಸಾಹುಕಾರರಿಗೆ ನೀವು ಅಡುಗೆ ಮಾಡಿ ಕೊಟ್ರೆ ಅದರಲ್ಲಿ ಸ್ವಲ್ಪ ಹಣವನ್ನೇ ಸಂಪಾದನೆ ಮಾಡೋಕೆ ಆಗುತ್ತೆ, ಆದ್ರೆ ನೀವು ಇಲ್ಲೇನೆ ಡೆವಲಪ್ ಆಗಿ ಬಿಟ್ರೆ ತುಂಬಾ ಹಣವನ್ನ ಸಂಪಾದನೆ ಮಾಡೋಕೆ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ ತಂದೆ, ಇದರಿಂದ ನಾವು ತುಂಬಾನೇ ಫೇಮಸ್ ಆಗ್ಬಿಡ್ತೀವಿ, ಬೇಗನೆ ಸಾಹುಕಾರ ಆಗ್ಬಿಡ್ತೀವಿ ಅಂತ ಐಡಿಯಾ ಕೊಡ್ಬೇಕಾದ್ರೆ ನಮ್ಮ ಹೀರೋಗೂ ಇವರಿಬ್ಬರು ಹೇಳೋದೇ ಸರಿ ಅಂತ ಅನ್ಸುತ್ತೆ. ಅದಕ್ಕೆ ಸರಿ ಓಕೆ ಏನಾದ್ರೂ ಮಾಡಿ ಅಂತ ಹೇಳ್ಬಿಡ್ತಾರೆ. ಸೊ ನೆಕ್ಸ್ಟ್ ದಿನಾನೇ ಇದರಲ್ಲಿ ತುಂಬಾ ಪ್ಲಾನ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಆವಾಗ ನಮ್ಮ ಹೀರೋ ಏನನ್ನ ಹೇಳ್ತಾರೆ ಅಂದ್ರೆ ಡೈಲಿ ಹೊಸ ಹೊಸ ಮೆನು ಕಾರ್ಡ್ಸ್ ಅನ್ನ ಮಡಗೋಣ, ಆವಾಗ್ಲೇನೆ ಟೇಸ್ಟ್ ಇಷ್ಟ ಆಗಿ ತುಂಬಾ ಜನರು ಮತ್ತೆ ಮತ್ತೆ ರಿಟರ್ನ್ ಬರ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಮಗ ಅಪ್ಪ ತುಂಬಾ ವಿಸಿಟರ್ಸ್ ಬರ್ತಾ ಇದ್ದಾರೆ ಅಂತ ಬೇಗನೆ ಓಡಿ ಬಂದು ಹೇಳ್ತಾನೆ. ಸೊ ನಮ್ಮ ಹೀರೋನು ಅವರಿಗಾಗಿ ಸೂಪರ್ ಆಗಿ ಅಡುಗೆನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಆ ಜಾಗಕ್ಕೆ ತುಂಬಾ ವಿಸಿಟರ್ಸ್ ಬರೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋ ಅವನ ಕುಕಿಂಗ್ ಟೇಸ್ಟ್ ಅವರುಗಳಿಗೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಆದ್ರಿಂದಾನೆ ಹಾಗೆ ದಿನಗಳು ಕಳೆಯುತ್ತೆ, ವಿಸಿಟರ್ಸ್ ಹೆಚ್ಚಾಗ್ತಾನೆ ಇರ್ತಾರೆ, ಎಲ್ಲರಿಗೂ ತುಂಬಾನೇ ಇಷ್ಟವಾಗ್ತಾ ಇರುತ್ತೆ. ಹಾಗೆ ಇರಬೇಕಾದ್ರೆ ಒಂದು ದಿನ ಡ್ಯೂಕ್ ಅವರ ಅಸಿಸ್ಟೆಂಟ್ ಇದ್ದಾರೆ ಅಲ್ಲ, ಅವರು ಮತ್ತೆ ಹೀರೋ ಅವರ ಮನೆಗೆ ಬರ್ತಾರೆ. ಅವರು ಏನಕ್ಕಾಗಿ ಬಂದಿದ್ದಾರೆ ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಅಂದ್ರೆ ನಮ್ಮ ಹೀರೋ ಇವಾಗ ತುಂಬಾನೇ ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಲ್ವಾ, ಅದಕ್ಕಾಗಿ. ಸೊ ಇವಾಗ ಹೀರೋವನ್ನ ನೋಡಿ ಪರವಾಗಿಲ್ಲ ಕಣಪ್ಪ, ನೀನು ತುಂಬಾನೇ ಡೆವಲಪ್ ಆಗ್ಬಿಟ್ಟಿದ್ಯಾ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಲೂಯಿಸ್ ಅವರ ಜಾಗಕ್ಕೆ ಬಂದ್ಬಿಡ್ತಾರೆ. ಸೊ ಇವನು ಡ್ಯೂಕ್ ಅವನ ಅಸಿಸ್ಟೆಂಟ್ ತಾನೆ, ಇವನು ನಮ್ಮನ್ನು ನೋಡ್ಬಿಟ್ರೆ ಅಷ್ಟೇ ಎಲ್ಲವನ್ನು ತಿಳ್ಕೊಬಿಡ್ತಾನೆ ಅಂತ ಬುಟ್ಟಿಯಿಂದಾನೆ ಅವರ ಫೇಸ್ ಅನ್ನ ಕವರ್ ಮಾಡ್ಕೊಂಡು ಹೀರೋಗೆ ಬೇಕಾಗಿರುವ ಥಿಂಗ್ಸ್ ಅನ್ನ ಕೊಟ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಹೊರಗಡೆ ಬಂದು ಅಸಿಸ್ಟೆಂಟ್ ಹೀರೋ ಹತ್ರ ಏನನ್ನ ಮಾತಾಡ್ತಾ ಇದ್ದಾನೆ ಅಂತಾನೆ ಕಿವಿ ಕೊಟ್ಟು ಕೇಳಿಸ್ಕೊತಾ ಇರ್ತಾರೆ. ಇಷ್ಟು ದಿನ ನಮ್ಮ ಲೂಯಿಸ್ಗೆ ರಿವೆಂಜ್ ತಗೋಬೇಕು ಅಂತ ಇಂಟ್ರೆಸ್ಟೇ ಇದ್ದಿರಲ್ಲ, ಆದ್ರೆ ಇವಾಗ ಡ್ಯೂಕ್ ಅವನ ಅಸಿಸ್ಟೆಂಟ್ ಅನ್ನ ನಾವು ನೋಡಿದ ತಕ್ಷಣ ಮತ್ತೆ ಆ ಡ್ಯೂಕ್ ಅನ್ನ ಹೇಗಾದ್ರೂ ರಿವೆಂಜ್ ತಗೋಬೇಕು ಅನ್ನೋ ನೆನಪು ಉಂಟಾಗುತ್ತೆ. ಅದರಲ್ಲಿ ಬೇಜಾರಾಗ್ಬಿಡ್ತಾರೆ ಲೂಯಿಸ್, ಏನಕ್ಕಾಗಿ ನಾನು ಈ ರೀತಿ ಇರ್ತಾ ಇದ್ದೀನಿ, ಮತ್ತೆ ನಾನು ಆ ರೀತಿ ಮಾಡಿದ್ರೆ ಹೀರೋ ಅವರ ಕಂಡೀಷನ್ ಏನಾಗೋದು, ನನ್ನಿಂದ ಅವರಿಗೆ ಏನೂ ಆಗ್ಬಾರ್ದು, ಇವಾಗ್ಲೇನೆ ಅವರ ಲೈಫ್ ಅಲ್ಲಿ ಸ್ವಲ್ಪ ಒಂದು ಲೆವೆಲ್ ಗೆ ಹೋಗ್ತಾ ಇದ್ದಾರೆ, ಈಗೀಗ ಬೆಳೀತಾ ಇದ್ದಾರೆ ಅಂತ ಯೋಚನೆ ಮಾಡಿದ ಲೂಯಿಸ್ ಏನನ್ನ ಮಾಡ್ತಾರೆ ಅಂದ್ರೆ ಅವತ್ತು ರಾತ್ರಿನೇ ನಮ್ಮ ಹೀರೋಗೆ ಒಂದು ಲೆಟರ್ ನ ಬರ್ದಿಟ್ಬಿಟ್ಟು ಆ ಜಾಗವನ್ನ ಬಿಟ್ಟು ಹೊರಟು ಬಿಡ್ತಾರೆ. ಸೊ ನೆಕ್ಸ್ಟ್ ದಿನ ನಮ್ಮ ಹೀರೋನ ಆ ಲೆಟರ್ ಅನ್ನು ತಗೊಂಡು ಓದುತ್ತಾರೆ. ತುಂಬಾನೇ ಬೇಜಾರಾಗ್ತಾರೆ, ಯಾಕೆ ಅಂದ್ರೆ ಇಷ್ಟು ದಿನ ಜೊತೆಗೇನೆ ಇದ್ದಿದ್ದ ಹುಡುಗಿ ನಮ್ಮ ಹೀರೋಗೆ ತುಂಬಾನೇ ಇಷ್ಟವಾಗಿದ್ದ ಲೇಡಿ ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗಿದ್ರಿಂದ ತುಂಬಾನೇ ಬೇಜಾರಾಗ್ಬಿಡ್ತಾರೆ. ಆದ್ರಿಂದ ಅವರಿಗೆ ಹ್ಯಾಪಿಯಾಗಿ ಇರೋಕೆನೆ ಆಗ್ತಾ ಇಲ್ಲ, ಅವರ ನೆಮ್ಮದಿನೇ ಕೆಟ್ಟೋಯ್ತು, ಅಡುಗೆ ಮಾಡೋದ್ರಲ್ಲೂ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ. ಆದ್ರಿಂದ ಕಸ್ಟಮರ್ಸ್ ಕೇಳೋದನ್ನ ಬಿಟ್ಟು ಬೇರೆ ಏನೇನೋ ಅಡುಗೆ ಮಾಡಿ ಕೊಡ್ತಾ ಇರ್ತಾರೆ. ಸೊ ಕಸ್ಟಮರ್ಸ್ ಎಲ್ಲ ಡಿಸಪಾಯಿಂಟ್ ಆಗ್ತಾ ಇರ್ತಾರೆ. ಅದು ಮಾತ್ರ ಇಲ್ಲ, ಟೇಸ್ಟ್ ಚೇಂಜ್ ಆಗಿರುತ್ತೆ, ಕೆಟ್ಟದಾಗಿ ಇರ್ತಾ ಇದೆ. ಯಾಕೆ ಅಂದ್ರೆ ಹೀರೋಯಿನ್ ಹೋಗಿದ್ರಿಂದ ತುಂಬಾ ಬೇಜಾರಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಹೀರೋ, ಆದ್ರಿಂದ ವಿಸಿಟರ್ಸ್ ಕಡಿಮೆ ಆಗ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿನ ನಮ್ಮ ಹೀರೋ ಅವರ ಮಗ ಹೀರೋ ಹತ್ರ ಬಂದು, ಅಪ್ಪ ಅಡುಗೆ ಸಾಮಾನನ್ನ ತಗೊಳ್ಳೋದಕ್ಕೆ ಕೂಡ ಕೈಯಲ್ಲಿ ಹಣ ಇಲ್ಲ, ನೀವು ಹಳೆ ತರನೇ ಆಗ್ಬೇಕು, ಹ್ಯಾಪಿಯಾಗಿ ಇರಬೇಕು, ನೀವು ಹೀರೋಯಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಕೈಯಲ್ಲಿ ಏನೂ ಮಾಡೋಕೆ ಆಗಲ್ಲ, ಅಷ್ಟೇ ನಮ್ಮ ಜಾಗಕ್ಕೆ ಯಾರುವೇ ತಿನ್ನೋಕೆ ಬರಲ್ಲ ಅನ್ನೋ ತರ ಹೇಳ್ಬೇಕಾದ್ರೆ ತಕ್ಷಣ ನಮ್ಮ ಹೀರೋ ಏನನ್ನ ಮಾಡ್ತಾರೆ ಅಂದ್ರೆ ಆ ಡ್ಯೂಕ್ ಅನ್ನ ನೋಡೋದಕ್ಕಾಗಿ ಡ್ಯೂಕ್ ಅವರ ಪ್ಯಾಲೇಸ್ ಗೆ ಬರ್ತಾರೆ. ಆವಾಗ ಡ್ಯೂಕ್ ನಮ್ಮ ಹೀರೋವನ್ನ ನೋಡಿ ಏನಕ್ಕಾಗಿ ಬಂದಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋ, ನಾನು ಇಲ್ಲಿ ಕೆಲಸವನ್ನ ಬಿಟ್ಟಾದ ಮೇಲೆ ಊಟ ಮಾಡೋದಕ್ಕೆ ಅಂತಾನೆ ಒಂದು ಹೋಟೆಲ್ ರೀತಿ ಓಪನ್ ಮಾಡಿದೆ ನನ್ನ ಮನೆಯಲ್ಲಿ, ಇಲ್ಲಿ ಅಡುಗೆ ಮಾಡಿದ್ದನ್ನ ನಾರ್ಮಲ್ ಜನರು ತಿನ್ಬೇಕು ಅಂತ ಹೀರೋ ಹೇಳ್ಬೇಕಾದ್ರೆ, ಏನನ್ನ ಹೇಳ್ತಾ ಇದೀಯ ನೀನು, ಇಂತಹ ಫುಡ್ ಅನ್ನೆಲ್ಲ ಬಡವ ಜನರು ತಿನ್ನೋದಾ, ಅದು ಹೇಗೆ ಸರಿ ಬರುತ್ತೆ ಅಂತ ಅವನು ಕೊಬ್ಬಿಂದಾನೆ ಮಾತಾಡ್ತಾ ಇರ್ತಾನೆ. ಅದಕ್ಕೆ ನಮ್ಮ ಹೀರೋ, ಇವಾಗ ಬರ್ತಾ ಬರ್ತಾ ನನ್ನ ಹೋಟೆಲ್ಗೆ ಯಾವುದೇ ಜನನು ಬರ್ತಾ ಇಲ್ಲ, ಕಸ್ಟಮರ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ, ಸೊ ನೀವು ಮಾತ್ರ ಒಂದು ದಿನ ನನ್ನ ಮನೆಗೆ ಬಂದು ಊಟವನ್ನ ಮಾಡಿದ್ರೆ ಅದು ಜನರಿಗೆಲ್ಲ ಗೊತ್ತಾಗ್ಲಿಕ್ಕೆ ಬರುತ್ತೆ, ಮತ್ತೆ ನನ್ನ ಲೈಫ್ ನಾರ್ಮಲ್ ಆಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಕ್ಷಣ ಡ್ಯೂಕ್ ಕೂಡ, ಸರಿ ಓಕೆ ನೀನು ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದೀಯಾ, ಅದಕ್ಕಾಗಿ ನಾನು ಬರ್ತೀನಿ, ಆದ್ರೆ ಒಂದು ಕಂಡೀಷನ್, ನಾನು ಅಲ್ಲಿಗೆ ಬಂದು ಊಟ ಮಾಡ್ಬಿಟ್ರೆ ನೀನು ಮತ್ತೆ ನನ್ನ ಹತ್ರ ಕೆಲ್ಸಕ್ಕೆ ಬಂದ್ಬಿಡ್ಬೇಕು, ಸರಿನಾ ಅಂತ ಕೇಳಿದ ತಕ್ಷಣ ಅದಕ್ಕೆ ನಮ್ಮ ಹೀರೋನು ತಕ್ಷಣ ಸರಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಮ್ಮ ಹೀರೋ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಲೂಯಿಸ್ ಇರುವ ಜಾಗವನ್ನ ಕಂಡು ಹಿಡಿದು ಅಲ್ಲಿಗೆ ಹೋಗ್ತಾರೆ. ಲೂಯಿಸ್ ಇವಾಗ ಎಲ್ಲಿ ಇರ್ತಾ ಇದ್ದಾರೆ ಅಂದ್ರೆ ಒಂದು ಚರ್ಚ್ ಅಲ್ಲಿ ನನ್ನ ಆಗೋದಕ್ಕಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಬಂದ ನಮ್ಮ ಹೀರೋ ಲೂಯಿಸ್ ಅನ್ನ ಕರೆದು, ಇಲ್ಲಿ ನೋಡು, ನೀನು ನನ್ನನ್ನ ಬಿಟ್ಟು ಹೋದ ಮೇಲೆ ನಾನು ನಾನಾಗೇ ಇಲ್ಲ, ನಾನು ನಿನ್ನನ್ನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ, ಅದು ಮಾತ್ರ ಇಲ್ಲ, ಈಗಲೇ ನಾನು ಡ್ಯೂಕ್ ಅನ್ನ ನೋಡಿ ಬಂದೆ, ಅವನು ನಾಳೆ ನನ್ನ ಜಾಗಕ್ಕೆ ಊಟಕ್ಕೆ ಬರ್ತಾನೆ, ಸೊ ಅವನಿಗೆ ನಾವಿಬ್ಬರು ಸೇರಿನೇ ಪಾಯ್ಸನ್ ಅನ್ನ ಕೊಟ್ಟು ಅವನನ್ನ ಸಾಯಿಸಿ ಬಿಡೋಣ, ಅದರಿಂದ ನನಗೆ ನನ್ನ ರೆಪ್ಯುಟೇಷನ್ ಹೋದ್ರೂ ಪರವಾಗಿಲ್ಲ, ನನಗೆ ಗಲ್ಲು ಶಿಕ್ಷೆ ಆದ್ರೂ ಪರವಾಗಿಲ್ಲ, ಆದ್ರೆ ನೀನು ಯಾವಾಗ್ಲೂ ನನ್ನ ಜೊತೆನೇ ಇರಬೇಕು, ನೀನು ಇಲ್ಲದೆ ಇರುವ ಲೈಫ್ ಅನ್ನ ಯೋಚನೆ ಮಾಡೋಕೆ ಕೂಡ ನನ್ನ ಕೈಯಲ್ಲಿ ಆಗ್ತಾ
ಇಲ್ಲ ಅಂತ ತುಂಬಾನೇ ನಮ್ಮ ಹೀರೋ ಎಮೋಷನಲ್ ಆಗಿ ಮಾತಾಡ್ಬೇಕಾದ್ರೆ ಈ ವಿಷಯ ಲೂಯಿಸ್ಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಸೊ ಲೂಯಿಸ್ ನಮ್ಮ ಹೀರೋಗೆ ಕಿಸ್ ಮಾಡೋದಕ್ಕೆ ಹೋಗ್ತಾರೆ. ಆವಾಗ ಅಲ್ಲಿ ಸೈಡ್ ಅಲ್ಲಿ ನಿಂತಿರುವ ಸಿಸ್ಟರ್ ಇದನ್ನ ನೋಡಿ ಹೇ ಏನನ್ನ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳ್ಬೇಕಾದ್ರೆ ಅಷ್ಟೇ ಲೂಯಿಸ್ ಮತ್ತೆ ನಮ್ಮ ಹೀರೋ ಅಲ್ಲಿಂದ ಹ್ಯಾಪಿಯಾಗಿ ಹೊರಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆಗುತ್ತೆ. ಡ್ಯೂಕ್ ಅವನ ಹೊಸ ಹೆಂಡತಿಯನ್ನ ಕರ್ಕೊಂಡು ನಮ್ಮ ಹೀರೋ ಅವನ ಜಾಗಕ್ಕೆ ಬರ್ತಾನೆ. ಬಂದು ನೋಡ್ಬೇಕಾದ್ರೆ ಹೊರಗಡೆ ತುಂಬಾನೇ ಟೇಬಲ್ಸ್ ಇರ್ತಾ ಇದೆ, ಆದ್ರೆ ಜನರನ್ನ ಮಾತ್ರ ಕಾಣ್ತಾ ಇಲ್ಲ. ಅದಕ್ಕೆ ಡ್ಯೂಕ್ ನಾನು ಅವಾಗ್ಲೇ ಹೇಳ್ದೆ ಇಂತಹ ಜಾಗಕ್ಕೆ ಯಾವನು ಬರಲ್ಲ ಅಂತ. ಸರಿ ಸರಿ ಬಾ ಊಟ ಮಾಡೋಕೆ ಹೋಗೋಣ ಅಂತ ಅವನ ಹೆಂಡತಿಯನ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾನೆ. ಆವಾಗ ನಮ್ಮ ಹೀರೋ ಏನನ್ನ ಮಾಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಡೆಲಿಷಿಯಸ್ ಅಂತ ಒಂದು ಡಿಶ್ ಅನ್ನ ರೆಡಿ ಮಾಡಿದ್ರಲ್ವಾ, ಅದನ್ನೇ ಈ ಸಲನು ಪ್ರಿಪೇರ್ ಮಾಡಿ ಕೊಡ್ತಾರೆ. ಅದನ್ನ ನೋಡಿದ ಡ್ಯೂಕ್ ಇದಾ ಅಂತ ನೋಡ್ತಾ ಇರ್ತಾನೆ. ಆದ್ರೆ ಅವರ ವೈಫ್ ಆ ಡಿಶ್ ಅನ್ನ ತಗೊಂಡು ತಿಂದು ನೋಡ್ಬಿಟ್ಟು ಸೂಪರ್ ಆಗಿರ್ತಾ ಇದೆಯಲ್ಲ, ಚೆನ್ನಾಗಿದೆಯಲ್ಲ ಅಂತ ಹೇಳ್ತಾ ಇರ್ತಾರೆ. ಅದು ಡ್ಯೂಕ್ಗೆ ಒಂದ್ ರೀತಿ ಶೇಮ್ ಆಗುತ್ತೆ. ಸರಿ ಓಕೆ ತಿನ್ನೋಣ ಅಂತ ಅದನ್ನ ಅವನು ತಗೊಂಡು ತಿಂತಾ ಇರ್ಬೇಕಾದ್ರೆ ತುಂಬಾ ಜನರು ಊರಿನ ಸೇರಿದವರು ಊಟ ಮಾಡೋದಕ್ಕಾಗಿ ನಮ್ಮ ಹೀರೋ ಅವನ ಜಾಗಕ್ಕೆ ಬರ್ತಾರೆ. ಇದನ್ನ ನೋಡುವ ಡ್ಯೂಕ್ ತುಂಬಾನೇ ಶಾಕ್ ಆಗ್ತಾನೆ. ಏನಿದು ನಾರ್ಮಲ್ ಜನರೆಲ್ಲ ಈ ಜಾಗಕ್ಕೆ ಬರ್ತಾ ಇದಾರಲ್ಲ, ಇವ್ರಗಳ ಜೊತೆ ಕೂತು ನಾನು ತಿನ್ಬೇಕಾ, ಯಾಕೆ ಅವರೆಲ್ಲ ಒಳಗಡೆ ಬರ್ತಾ ಇದ್ದಾರೆ ಅಂತ ತುಂಬಾನೇ ಇವನು ಕಿರ್ಚಾಡ್ತಾ ಇರ್ಬೇಕಾದ್ರೆ ಆವಾಗ ಫಟ್ ಅಂತ ನಮ್ಮ ಲೂಯಿಸ್ ಅವರ ಆ ಜಾಗಕ್ಕೆ ಬರ್ತಾರೆ. ಅವರನ್ನ ನೋಡಿದ ತಕ್ಷಣ ನಡ್ಗೋಗ್ಬಿಡ್ತಾನೆ ಡ್ಯೂಕ್. ಆವಾಗ ನಮ್ಮ ಹೀರೋ ಇವಾಗ ನೀನು ತಿಂದೆ ಅಲ್ವಾ ಡೆಲಿಷಿಯಸ್ ಡಿಶ್, ಅದನ್ನ ಪ್ರಿಪೇರ್ ಮಾಡಿದ್ದೆ ಲೂಯಿಸ್ ಅವರೇ ಅಂತ ಹೇಳ್ತಾರೆ. ಅಂತ ಹೇಳಿದ ತಕ್ಷಣ ಅಷ್ಟೇ ಡ್ಯೂಕ್ ಅದನ್ನ ಹುಗಿದು ಬಿಡ್ತಾನೆ. ಯಾಕೆ ಅಂದ್ರೆ ಡ್ಯೂಕಿಗೆ ಗೊತ್ತಿರುತ್ತೆ ಖಂಡಿತ ಅವಳು ಅದರಲ್ಲಿ ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿರ್ತಾಳೆ ಅಂತ. ಆದ್ರೂ ಅವನ ವೈಫ್ ಮುಂದೆ ಅವಮಾನ ಆಗ್ಬಾರ್ದು ಅಂತ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ಆವಾಗ ತಕ್ಷಣ ನಮ್ಮ ಹೀರೋ ಅವನು ಆಡ್ ಕೊಟ್ಟಿದ್ದ ಪೇಪರ್ ಅನ್ನ ಡ್ಯೂಕಿಗೆ ಕೊಡ್ತಾನೆ. ಆಕ್ಚುಲಿ ನಮ್ಮ ಹೀರೋ ಏನಂತ ಆಡ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ತರ ನಾಳೆ ಡ್ಯೂಕ್ ಅವರು ನನ್ನ ಜಾಗಕ್ಕೆ ಊಟ ಮಾಡೋಕೆ ಬರ್ತಾ ಇದ್ದಾರೆ, ಅವರ ಜೊತೆ ಕೂತು ನೀವು ಊಟ ಮಾಡೋಕೆ ಇಷ್ಟಪಟ್ರೆ ಖಂಡಿತ ನೀವು ಬಂದು ಕೂತು ಊಟ ಮಾಡಬಹುದು ಅನ್ನೋ ತರ ಆಡ್ ಅನ್ನ ಕೊಟ್ಟಿರ್ತಾರೆ ನಮ್ಮ ಹೀರೋ. ಆದ್ರಿಂದಾನೇ ಇಷ್ಟೊಂದು ಕ್ರೌಡ್ ನಮ್ಮ ಹೀರೋ ಅವನ ಜಾಗದಲ್ಲಿ. ಸೊ ಇದನ್ನ ತಿಳ್ಕೊಂಡ ಡ್ಯೂಕ್ ನನ್ನನ್ನು ಅವಮಾನ ಮಾಡಿಬಿಟ್ರಲ್ಲ, ನಿಮ್ಮನ್ನ ನಾನು ಸುಮ್ನೆ ಬಿಡಲ್ಲ, ಖಂಡಿತ ಈ ವಿಷಯವನ್ನ ರಾಜನ ಹತ್ರ ಹೇಳಿ ನಿಮಗೆ ಶಿಕ್ಷೆಯನ್ನು ಕೊಡಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಆವಾಗ ತಕ್ಷಣ ನಮ್ಮ ಲೂಯಿಸ್ ಏನನ್ನ ಹೇಳ್ತಾರೆ ಅಂದ್ರೆ ಹೌದಾ, ಹಾಗಾದ್ರೆ ನೀನು ಮಾಡಿದ ತಪ್ಪನ್ನೆಲ್ಲ ನಾನು ರಾಜನಿಗೆ ಹೇಳ್ತೀನಿ. ನೀನು ಏನೆಲ್ಲ ಮಾಡ್ದೆ, ಎಂತಹ ಕೆಲಸಗಳನ್ನೆಲ್ಲ ಮಾಡಿದೀಯಾ, ಎಷ್ಟು ಕೆಟ್ಟ ದಾರಿಯಲ್ಲಿ ಹೋಗಿದೀಯಾ ಅನ್ನೋದಕ್ಕಾದ ಎಲ್ಲ ಎವಿಡೆನ್ಸ್ ನನ್ನ ಹತ್ರ ಇರ್ತಾ ಇದೆ. ಅದನ್ನ ಮಾತ್ರ ನಾನು ರಾಜನಿಗೆ ತೋರಿಸಿದ್ರೆ ಏನಾಗುತ್ತೆ ಗೊತ್ತಾ, ಅಷ್ಟೇ ನಿನ್ನ ಕತೆ ಮುಗೀತು ಅಂತ ಹೇಳ್ಬೇಕಾದ್ರೆ ಅಷ್ಟೇ ಈ ವಿಷಯ ಇವಾಗ ಎಲ್ಲರಿಗೂ ಗೊತ್ತಾಗ್ಲಿಕ್ಕೆ ಬರುತ್ತೆ. ಆದ್ರಿಂದ ಡ್ಯೂಕಿಗೆ ತುಂಬಾನೇ ಅವಮಾನ ಆಗ್ತಾ ಇದೆ. ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರ ಈ ರೀತಿ ಮಾತಾಡ್ತೀಯ ನೀನು ಅಂತ ಲೂಯಿಸ್ಗೆ ಹೊಡೆಯೋಕೆ ಹೋಗ್ತಾನೆ ಡ್ಯೂಕ್. ಆವಾಗ ನಮ್ಮ ಹೀರೋ ಫಿಯಾರೋ ಅವನನ್ನ ತಡೆದು ನೀನು ಮಾಡಿದ್ದು ತಪ್ಪು, ಅವಳ ಹತ್ರ ನೀಲ್ ಡೌನ್ ಮಾಡಿ ಸಾರಿಯನ್ನ ಕೇಳು ಅಂತ ಹೇಳ್ಬೇಕಾದ್ರೆ ಅಷ್ಟೇ ಹುಡುಗ ಡ್ಯೂಕ್ ಕಣ್ಣಲ್ಲಿ ನೀರ್ ಕಚ್ಕೋಬಿಟ್ಟ. ನಿಮ್ಮ ಯಾರನ್ನು ನಾನು ಸುಮ್ನೆ ಬಿಡಲ್ಲ ಅಂತ ಎದ್ದು ಬಿದ್ದು ಅಲ್ಲಿಂದ ಓಡಿ ಹೋಗ್ತಾನೆ ಡ್ಯೂಕ್. ಅವನ ವೈಫ್ ಕೂಡ ಹಿಂದೆನೆ ಓಡಿ ಹೋಗ್ತಾರೆ. ಇವಾಗ್ಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ನಮ್ಮ ಲೂಯಿಸ್ ಆ ಡಿಶ್ ಅಲ್ಲಿ ಏನು ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿಲ್ಲ, ಇವನಿಗೆ ಈ ರೀತಿಯ ಒಂದು ಶಿಕ್ಷೆಯನ್ನು ಕೊಡಬೇಕು ಅಂತಾನೆ, ಈ ರೀತಿ ಅವಮಾನ ಮಾಡಬೇಕು ಅಂತಾನೆ ನಮ್ಮ ಹೀರೋ ಮತ್ತೆ ಲೂಯಿಸ್ ಡಿಸಿಷನ್ ಅನ್ನ ಮಾಡಿದ್ದಾರೆ. ಮತ್ತೆ ಈ ಡ್ಯೂಕ್ ಅವನ ಅಸಿಸ್ಟೆಂಟ್ ಇದ್ದಾನೆ ಅಲ್ವಾ, ಅವನಿಗೂ ಇವಾಗ ಡ್ಯೂಕ್ ಬಗ್ಗೆ ಎಲ್ಲ ನಿಜಗಳು ಗೊತ್ತಾಯ್ತಲ್ಲ. ಆದ್ರಿಂದ ತಕ್ಷಣ ಏನನ್ನ ಮಾಡ್ತಾರೆ ಅಂದ್ರೆ ಡ್ಯೂಕ್ ನಂತಹ ಕೆಟ್ಟ ವ್ಯಕ್ತಿ ಹತ್ರ ಅಸಿಸ್ಟೆಂಟ್ ಆಗಿ ಇರೋದ್ರ ಬದಲು ಈ ಜಾಗದಲ್ಲಿ ನಾನು ಸರ್ವೆಂಟ್ ಆಗಿ ಕೆಲಸ ಮಾಡ್ತೀನಿ, ಇಲ್ಲಿರೋ ಎಲ್ಲ ಜನರಿಗೂ ಹ್ಯಾಪಿಯಾಗಿ ನಾನು ಸರ್ವಿಂಗ್ ಅನ್ನ ಮಾಡ್ತೀನಿ ಅಂತ ಅಲ್ಲಿ ಬರೋ ಜನರಿಗೆ ಸರ್ವ್ ಅನ್ನ ಮಾಡಿ ಅಲ್ಲೇನೆ ಕೆಲಸಕ್ಕೆ ಸೇರಿ ಸೆಟ್ಲ್ ಆಗ್ಬಿಡ್ತಾರೆ. ಸೊ ಇವಾಗ ಕೊನೆಗೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಒಂದಾದ್ರು, ಅಂದ್ರೆ ನಮ್ಮ ಲೂಯಿಸ್ ಮತ್ತೆ ಫಿಯಾರೋ ಒಂದಾದ್ರು. ಅದು ಮಾತ್ರ ಇಲ್ಲ, ಫ್ರಾನ್ಸ್ ಅಲ್ಲಿ ಇವರೇನೆ ಫಸ್ಟ್ ರೆಸ್ಟೋರೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಚೆನ್ನಾಗಿತ್ತಲ್ವಾ ಮೂವಿ, ನಿಮ್ಮ ಎಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ನಂಬ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾನೇ ಇಷ್ಟವಾಗಿದ್ರೆ ಮರೆಯದ ಲೈಕ್ ಅನ್ನ ಮಾಡಿ. ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಈ ರೀತಿ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.